Praise the Lord. ದೇವರಿಗೆ ಸ್ತೋತ್ರವಾಗಲಿ. Hallelujah. Hallelujah. Well, greetings in the precious name of our Lord and Savior. ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ಸಂಜೆ ಶುಭವನ್ನು ಕೋರುತ್ತೇವೆ. Amen. ಆಮೆನ್. There is nothing like being in the presence of God. ದೇವರ ಪ್ರಸನ್ನತೆಯಲ್ಲಿ ಇರುವಂತ ಸ್ಥಳಕ್ಕಿಂತಲೂ ಮತ್ತೊಂದು ಸ್ಥಳ ನಮಗೆ ಮಿಗಿಲಾದದ್ದು ಎಲ್ಲಿ ಇಲ್ಲ. Amen. ಆಮೆನ್. Hallelujah. Hallelujah. Can you look to somebody and tell them I am blessed? ಪಕ್ಕದವರ ಕಡೆಗೆ ನೋಡಿ ಹಿಂಗ್ ಮಾಡಿ. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Come on, look to their eyes, tell them I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತ ಹೇಳಿ. Amen. ಆಮೆನ್. Praise God. Hallelujah. ದೇವರಿಗೆ ಸ್ತೋತ್ರ. Hallelujah. Tonight, thank God for giving me this opportunity to share God's word. ಈ ಸಂಜೆಯ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ದೇವರು ಕೊಟ್ಟಂತ ಭಾಗ್ಯಕ್ಕಾಗಿ ಅವಕಾಶಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. Thank Ravian also who's given me this privilege so that I could share what the Lord has laid in my heart. ನನ್ನ ಹೃದಯದಲ್ಲಿ ದೇವರು ಏನೆಲ್ಲ ಇಟ್ಟಿದ್ದಾನೆ ಎನ್ನುವಂತ ಕೆಲವು ವಿಚಾರಗಳನ್ನು ಈ ಸಂಜೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ರವಣ್ಣನವರು ಕೂಡ ನಾನು ತುಂಬುವುದೇ ಕೃತಜ್ಞತೆ ಸಲ್ಲಿಸುತ್ತೇನೆ. Today evening we have Eliezer with us. ಈ ಸಂಜೆಯ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಎಲಿಯಾಸ್ ಅವರು ಇದ್ದಾರೆ. He has been with me for the last 3 days. ಅವರು ನಮ್ಮ ಮಧ್ಯದಲ್ಲಿ ನನ್ನ ಜೊತೆಗೆ ಕಳೆದಂತ 3 ದಿವಸಗಳಿಂದಲೂ ಇದ್ದಾರೆ. We had some meeting in Tallur Road, so we've been having an excellent time and God has been using him in praise and worship. ತಾಳೂರು ರೋಡ್ ನಲ್ಲಿ ಇರತಕ್ಕಂತ ಒಂದು ಪ್ರಾಂತ್ಯದಲ್ಲಿ ಪ್ರಿಯರೇ, ಅಲ್ಲಿ ಸುವಾರ್ಥ ಕೂಟಗಳು ಅಲ್ಲಿ ಕೂಟವು ನೆರವೇರಿಸಲ್ಪಟ್ಟು ಅದರಲ್ಲಿ ಆ ಮಗನನ್ನು ಕೂಡ ನಮ್ಮನ್ನು ಕೂಡ ಬಲವಾಗಿ ಅದ್ಭುತ ರೀತಿಯಲ್ಲಿ ಸ್ತುತಿ ಆರಾಧನೆ ಮಗನನ್ನು ಉಪಯೋಗಿಸಿದ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. Last week also he was with me in Pune. We had a couple of days meeting, so he helped me in worship and God used him very powerfully, and tonight we're so glad that he is with us. ಕಳೆದಂತ ವಾರದಲ್ಲಿ ಪುಣೆ ಪ್ರದೇಶದಲ್ಲಿ ಕೂಡ ಆ ಸಮಯದಲ್ಲಿ ಕೂಡ ಅವರು ನಮ್ಮ ಸಂಗಡಿದರು ಅದ್ಭುತವಾದ ರೀತಿಯಲ್ಲಿ ಮಗನನ್ನು ಉಪಯೋಗಿಸಿದ್ರು. ಮಾತ್ರವಲ್ಲದೆ ಅನೇಕ ಸಂದರ್ಭದಲ್ಲಿ ಮತ್ತು ಅನೇಕ ಸ್ಥಳಗಳಲ್ಲಿ ಕಳೆದಂತ ದಿನಗಳಿಂದ ಅವರು ಆರಾಧನೆ ಮಾಡುತ್ತಾ ದೇವರ ಒಂದು ಸೇವೆಯಲ್ಲಿ ನಮ್ಮ ಜೊತೆಗೂಡಿ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. He is the son of my friend Pastor Stanley. ಮತ್ತು ನನ್ನ ಒಂದು ಸ್ನೇಹಿತರಾದಂತ ಪಾಸ್ಟರ್ ಸ್ಟ್ಯಾನ್ಲಿ ಅವರ ಮಗ ಇವರಾಗಿದ್ದಾರೆ. And he is doing his second year BCom. ಮತ್ತು ಅವರು ಬಿಕಾಮ್ ನ 2ನೇ ವರ್ಷವನ್ನು ಮಾಡ್ತಾ ಇದ್ದಾರೆ. Amen. ಆಮೆನ್. So tonight, if you have your Bibles with you, ನಿಮ್ಮ ಸಂಗಡ ಸತ್ಯವೇದ ಪುಸ್ತಕವಿದ್ದಲ್ಲಿ I want you to lift up with your right hand. ದಯವಿಟ್ಟು ನಿಮ್ಮ ಬಲಗೈಯಲ್ಲಿ ಪುಸ್ತಕವನ್ನು ಎತ್ತಿಡಬೇಕಂತ ಹೇಳಿ ಬಯಸ್ತೇನೆ. As high as you can. ಮತ್ತು ಎಷ್ಟು ಎತ್ತರ ಸಾಧ್ಯವಷ್ಟು ಎತ್ತರಕ್ಕೆ. Repeat with me in English and later in Kannada, okay? ಮೊದಲು ಇಂಗ್ಲಿಷ್ ನಲ್ಲಿ ನಾವು ರಿಪೀಟ್ ಮಾಡೋಣ, ನಂತರ ಕನ್ನಡದಲ್ಲಿ. God's word is true. So ಜೋರಾಗಿ, God's word is true. ದೇವರ ವಾಕ್ಯವು ಸತ್ಯವಾಗಿದೆ. ದೇವರ ವಾಕ್ಯವು ಸತ್ಯವಾಗಿದೆ. Amen. ಆಮೆನ್. Hallelujah. Hallelujah. If you believe it, shout aloud amen. ನೀವು ನಂಬುವುದಾದಲ್ಲಿ ಜೋರಾದ ಶಬ್ದದಿಂದ ಕೂಗಿ ಹೇಳಿ Hallelujah. You know, I understand from the scriptures ನಾನು ದೇವರ ವಾಕ್ಯಗಳಿಂದ ಅರ್ಥ ಮಾಡಿಕೊಂಡಿದ್ದು that victorious people were people who were combined and led by this word of God and the spirit of God. ಈ ಜಯಭರಿತವಾದಂತಹ ಜನರು ಯಾರಪ್ಪ ಅಂದ್ರೆ ಅವರು ದೇವರ ವಾಕ್ಯದಿಂದಲೂ ದೇವರಾತ್ಮನಿಂದಲೂ ನಡೆಸಲ್ಪಟ್ಟಂತ ಬಂದಂತ ಜನರಾಗಿರ್ತಾರೆ. Amen. Amen. The people who were victorious in the kingdom of God were people who were led by the word and the spirit of God. ದೇವರ ರಾಜ್ಯದಲ್ಲಿ ಇವತ್ತು ಜಯವೀರರು ಯಾರಾದರೂ ಆಗಿದ್ದಾರಂದ್ರೆ ಆ ದೇವರ ಮಕ್ಕಳೆಲ್ಲರೂ ಕೂಡ ಒಂದು ದೇವರಾತ್ಮನಿಂದ ನಡೆಸಲ್ಪಟ್ಟಿರುತ್ತಾರೆ ಮತ್ತು ದೇವರ ವಾಕ್ಯದಿಂದ ಅವರು ಜಯ ಹೊಂದಿರುತ್ತಾರೆ. Amen. It is a combination of both these things. ಈ ಎರಡು ಸಂಗತಿಗಳ ಒಂದು ಮಿಶ್ರಣ ಸಂಯೋಜನೆ ಇದರಲ್ಲಿ ಇದೆ ಪ್ರಿಯರೇ. We cannot miss out on one thing and proceed with one thing. ಒಂದು ವಿಷಯವನ್ನು ನಾವು ಹೊರತುಪಡಿಸಿ ಮತ್ತೊಂದು ವಿಷಯವನ್ನು ನಾವು ಮುಂದೆ ಹೋಗಿಸಲಿಕ್ಕೆ ಸಾಧ್ಯವಿಲ್ಲ. ಇವೆರಡು ಕೂಡ ಬಹಳ ಹತ್ತಿರ ಸ್ನೇಹಿತರು ಜೊತೆಯಾಗಿ ಇರ್ತಾರೆ ಯಾವಾಗಲೂ. Amen. Amen. Hallelujah. Hallelujah. I remember Smith Wigglesworth. I was reading one of the articles of Smith Wigglesworth. ಸ್ಮಿತ್ ವಿಗಲ್ಸ್ವರ್ತ್ ಎನ್ನುವಂತ ದೈವಜನರು ಬರೆದಂತ ಒಂದು ಪುಸ್ತಕದಲ್ಲಿ ನಾನು ಕೆಲವು ವಿಷಯಗಳನ್ನು ಓದ್ತಾ ಇದ್ದೆ. He made a statement like this. ಈ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. He said, God said it. ನೋಡಿ ಹೀಗೆ ಹೇಳಿದ್ದಾರೆ, ದೇವರು ಹೇಳಿದನು, I believe it. ನಾನು ಅದನ್ನು ನಂಬಿದನು, that settles it. ಅದೇ ಎಲ್ಲವೂ ಕೂಡ ಸ್ಥಾಪಿಸಲ್ಪಡ್ತು. Amen. Amen. Can you repeat with me in English? ಮತ್ತೊಮ್ಮೆ ಇಂಗ್ಲಿಷ್ ನಲ್ಲಿ ಮೊದಲು ಹೇಳಿ. God said it. God said it. So ಜೋರಾಗಿ, God said it. God said it. I believe it. I believe it. that settles it. ಅದು ಸೆಟ್ಲ್ ಆಯ್ತು. ಹೇಳಿ, ದೇವರು ಹೇಳಿದನು, ನಾನು ನಂಬಿದನು, ಅದು ನೆರವೇರಿತು.
Amen. Amen. Hallelujah. Hallelujah. When God says something, when we dare to believe something, Yes. that settles with us no second thought to what God has spoken to us. ಹೌದು ಪ್ರಿಯರೇ, ದೇವರು ಏನ್ ಹೇಳಿದ್ದಾನೋ ನಾವದನ್ನು ಯಾವಾಗ ನಂಬ್ತೇವೋ ಆ ದೇವರು ಹೇಳಿದಂತ ಸಂಗತಿಯು ನಮ್ಮ ಜೀವಿತದಲ್ಲಿ ಶಾಶ್ವತಕ್ಕೂ ಕೂಡ ನೆರವೇರಿಸಲ್ಪಟ್ಟು ಸ್ಥಾಪಿಸಲ್ಪಡುತ್ತದೆ. Amen. Amen. 1 Chronicles chapter 24. ಮೊದಲನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ. The Bible talks about this man, king called Joash. ನೋಡ್ರಿ, ಈ ಸತ್ಯವೇದದಲ್ಲಿ ಈ ಒಂದು ರಾಜನಾಗಿರುವಂತ ಯೋವಾಷನ ಬಗ್ಗೆ ಮಾತಾಡುತ್ತೆ. The Bible says he became king when he was very, very young. ಆತನು ಇನ್ನು ಯೌವನ ಪ್ರಾಯ ಬಾಲಕನಾಗಿರುವಾಗಲೇ ಆತನು ರಾಜನಾದನು. The Bible says that he did everything right in the sight of God. ದೇವರ ದೃಷ್ಟಿಗೆ ಸರಿ ಬೀಳುವಂತದ್ದೆಲ್ಲವನ್ನ ಆತನು ಮಾಡಿದನು. When I began to read from the life of this man, ಈ ವ್ಯಕ್ತಿಯ ಜೀವಿತದಿಂದ ನಾನು ಓದುತ್ತಿರುವಾಗ so I understood that every individual, whether child, whether he's a teen or young or old or adult, he needs to be, they need to be like this young man. ಹೌದು ಪ್ರಿಯರೇ, ವಿಶೇಷವಾಗಿ ಚಿಕ್ಕ ಬಾಲಕರಾಗಿರ್ಬೋದು, ಪ್ರಾಯಸ್ಥರಾಗಿರ್ಬೋದು, ಹಿರಿಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಈ ಒಂದು ಬಾಲಕನಾದಂತ ಯೋವಾಷನ ಬಗ್ಗೆ ಓದುವಾಗ ಎಲ್ಲರೂ ಕೂಡ ಈತನನ್ನು ಕುರಿತು ಬಹಳ ಅಚ್ಚುಮೆಚ್ಚನ್ನು The ವ್ಯಕ್ತಪಡಿಸುತ್ತಾರೆ. Bible says he did everything right in the sight of God. ಸತ್ಯವೇದ ಹೀಗೆ ಹೇಳಿತೆ, ಯೋವಾಷನು ದೇವರ ದೃಷ್ಟಿಗೆ ಸರಿ ಬೀಳುವುದೆಲ್ಲವನ್ನು ಮಾಡಿ ಮುಗಿಸಿದನು. But as I began to read down the lines, ನಾನು ಕೆಳಗಿನ ಭಾಗದ ವಾಕ್ಯವನ್ನು ಓದುತ್ತಾ ಇರುವಾಗ I said, Lord, nobody should be like this man. ಹೌದು ಸ್ವಾಮಿ, ನಾನು ಹೇಳಿದೆ, ಸ್ವಾಮಿ ಯಾರೊಬ್ರು ಕೂಡ ಈ ವ್ಯಕ್ತಿ ಆಗಿರಲೇಬಾರದಂತೆ. The Bible says ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, that he did everything right in the sight of God as long as he was under a priest called Jehoiada. ನೋಡ್ರಿ, ಜೆಹಾಯ್ದ ಎನ್ನುವಂತ ಮತ್ತು ಯೆಹೋಯಾದ್ಯ ಎನ್ನುವಂತ ಯಾಜಕನ ಕೆಳಗೆ ಅಧೀನತೆಯಲ್ಲಿ ಎಲ್ಲಿಯವರೆಗೆ ಈ ರಾಜನು ಇದ್ದನೋ ಅಲ್ಲಿಯವರೆಗೆ ದೇವರಿಗೆ ಸರಿ ಬೀಳುವುದನ್ನೇ ಮಾಡ್ತಾ ಬಂದನು. The foundation of King Joash was not the word, was not God himself, but Jehoiada the priest. ಹೌದು ಪ್ರಿಯರೇ, ಯೋವಾಷನಿಗೆ ಎನ್ನುವಂತ ರಾಜನಿಗೆ ಅಲ್ಲಿ ದೇವರ ವಾಕ್ಯವಾಗಲಿ ದೇವರಾಗಲಿ ಅಲ್ಲಿ ಒಂದು ಬುನಾದಿ ಅಥವಾ ಅಸ್ತಿವಾರವಾಗಿರಲಿಲ್ಲ, ಆದ್ರೆ ಯಾಜಕನಾದಂತ ಯೆಹೋಯಾಚನೆ ಆಗಿದ್ದನು. If we are not founded upon God and his word, it is imminent that we're going to fall. ಹೌದು ಪ್ರಿಯರೇ, ನಾವು ನಮ್ಮ ಜೀವಿತಗಳನ್ನು ದೇವರು ಮತ್ತು ದೇವರ ವಾಕ್ಯದಲ್ಲಿ ಆಧಾರ ಹಾಕಿಕೊಳ್ಳದೆ ಹೋದ್ರೆ ಖಚಿತವಾಗಿ ಬೀಳುವುದರಲ್ಲಿ ಸಂಶಯ ಇಲ್ಲ. Amen. Amen. Hallelujah. Hallelujah. So that is why it is very, very important that we be rooted, grounded upon God's word. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ಆಳವಾಗಿ ಬೇರೂರಿಕೊಂಡು ನಿಲ್ಲುವಂತದ್ದು ಬಹಳ ಮುಖ್ಯ. This man was founded not upon God's word but upon Jehoiada the priest. ಇಲ್ಲಿ ಈ ವ್ಯಕ್ತಿ ಯೋವಾಷನು ರಾಜನು ದೇವರ ವಾಕ್ಯದ ಮೇಲೆ ಆತುಕೊಳ್ಳದೆ ಯಾಜಕನಾದ ಯೆಹೋಯಾಚನ ಮೇಲೆ ಆತುಕೊಂಡಿದ್ದಾನೆ. If you read the Old Testament, ನೀವು ಹಳೆ ಒಡಂಬಡಿಕೆ ಓದಿದ್ರಿ, every king was guided into the affairs of the kingdom by some of the other priest or a prophet. ಹೌದು ಪ್ರಿಯರೇ, ಪ್ರತಿಯೊಬ್ಬ ರಾಜನು ಅರಸಗಳು ಕೂಡ ಅವರು ದೇವರ ಒಂದು ಪ್ರವಾದಿಗಳಿಂದಲೂ ಅಥವಾ ಯಾಜಕರಿಂದಲೂ ಅವರು ನಡೆಸಿ ಮಾರ್ಗದರ್ಶಿಸಲ್ಪಟ್ಟವರೇ ಆಗಿರ್ತಾರೆ. They were completely led by these men of God. ಈ ಒಂದು ದೈವ ಜನರ ಮುಖಾಂತರವೇ ಅರಸರುಗಳು ಅವರು ಮಾರ್ಗದರ್ಶನದಲ್ಲಿ ನಡೆಯುತ್ತಾರೆ. Similarly, Joash was led by Jehoiada the priest. ಅದೇ ರೀತಿಯಲ್ಲಿ ಯೋವಾಷನ್ ಎನ್ನುವಂತ ರಾಜನು ಕೂಡ ಯೆಹೋಯಾಚ ಎನ್ನುವಂತ ಪ್ರವಾದಿಯ ದೈವ ಜನರ ಮುಖಾಂತರ ಮಾರ್ಗದರ್ಶನದಲ್ಲಿ ನಡೆದನು. But as the days advanced, ಆದರೆ ದಿನಗಳು ಕಳೆದಂತೆ Jehoiada the priest became old and he died. ನೋಡಿ, ಯೆಹೋಯಾಚನ್ ಎನ್ನುವಂತ ಒಂದು ಯಾಜಕನು ಆತನು ದಿನ ಕಳೆದಂತ ವೃದ್ಧನಾಗಿ ಸತ್ತನು. The Bible says Joash again built the high places and began to do things that were detestable to God in his sight. ಆದ್ರೆ ಅರಸನಾದಂತ ಯೆಹೋಶಾನು ಏನು ಮಾಡಿದಂದ್ರೆ ದೇವರಿಗೆ ವಿರುದ್ಧವಾಗಿ ನಡೆದು ಆ ಒಂದು ಬೆಟ್ಟಗಳ ಮೇಲೆ ಉನ್ನತವಾದಂತಹ ಶೇರನ ವಿಗ್ರಹ ಸ್ತಂಭಗಳನ್ನು ಆತನು ಕಟ್ಟಲಿಕ್ಕೆ ಶುರು ಮಾಡಿದನು. Amen. ಆಮೆನ್. In chapter 34, 34ನೇ ಅಧ್ಯಾಯದಲ್ಲಿ we read about another king called Josiah. ಮತ್ತು ಯೋಷಾಯನು ಎನ್ನುವಂತ ಮತ್ತೊಬ್ಬ ಅರಸನ ಬಗ್ಗೆ ನಾವು ಓದ್ತೇವೆ. And the Bible says he also was under a priest called Hilkiah. ಮತ್ತು ಈತನು ಕೂಡ ಇಲ್ಕೀಯನು ಎನ್ನುವಂತ ಯಾಜಕನ ಕೆಳಗಿದ್ದವನು. And this Josiah also became a king when he was 8 years old. ಈ ಒಂದು 8 ವರ್ಷದವನಾಗಿದೆ ಯೋಷಾಯನು ಕೂಡ ಅರಸನಾಗಿದ್ದವನು ಆಗಿದ್ದನು. And similarly, as he
gave the instructions to clean the temple one day, ಮತ್ತು ಅದೇ ರೀತಿಯಲ್ಲಿ ಮತ್ತು ಆಲಯವನ್ನು ಅಂಟಿಕೊಂಡು ಇರಬೇಕೆನ್ನುವಂತ ಸದುಪದೇಶವನ್ನು ಕೊಡುತ್ತಿರುವಂತ ಸಂದರ್ಭಕ್ಕೆ they found the book of the law. ಅಲ್ಲಿ ಹುಡುಕುವಾಗ ದೇವರ ಧರ್ಮಶಾಸ್ತ್ರ ಅವರ ಕೈಗೆ ಸಿಕ್ತು. They brought it to this king, ಮತ್ತು ಈ ರಾಜನ ಬಳಿಗೆ ಆ ಧರ್ಮಶಾಸ್ತ್ರ ತಂದರು. and the king gave it to Shaphan, the secretary, ಅಲ್ಲಿ ಸೆಕ್ರೆಟರಿ ಆಗಿ ಕಾರ್ಯದರ್ಶಿಯಾಗಿರುವಂತ ಶಾಫಾಟನಿಗೆ ಅದನ್ನು ಕೊಟ್ಟನು. and he asked him to read from the book of the law. ಮತ್ತು ಈ ಧರ್ಮಶಾಸ್ತ್ರದೊಳಗಿಂದ ಓದಲಿಕ್ಕಾಗಿ ಅವರಿಗೆ ಹೇಳಿದನು. And as the Shaphan, the secretary, read from the book of the law, ಈ ಶಾಸ್ತ್ರಿ ಅಥವಾ ಒಂದು ಸೆಕ್ರೆಟರಿಯ ಕಾರ್ಯದರ್ಶಿಯವರು ದೇವರ ಧರ್ಮಶಾಸ್ತ್ರವನ್ನು ಓದುವಾಗ the Bible says Josiah began to tear his robes. ನೋಡಿ, ಯೋಷಿಯ ಎನ್ನುವಂತ ಅರಸನು ತನ್ನ ಬಟ್ಟೆ ವಸ್ತ್ರಗಳನ್ನು ಅರೆದುಕೊಂಡನಂತ ನೋಡ್ತೇವೆ. You know why? ಯಾಕೆ? Because it was written about him in the book of the law. ಯಾಕಂದ್ರೆ ಧರ್ಮಶಾಸ್ತ್ರದ ಪುಸ್ತಕದೊಳಗೆ ಯೋಷಾಯನ ಬಗ್ಗೆ ಈಗಾಗಲೇ ಬರೆಯಲ್ಪಟ್ಟಿತ್ತು. Amen. Amen. If you read 1 Kings chapter 10 and verse 13, it was written about this king called Josiah. ಮೊದಲನೇ ಅರಸರುಗಳ ಪುಸ್ತಕ 10ನೇ ಅಧ್ಯಾಯ 13ನೇ ವಚನ ಬರ್ಕೊಂಡು ಮನೆಗೆ ಹೋದ್ರಿ, ಅಲ್ಲಿ ಓದುವುದಾದ್ರೆ ಅರಸನಾದ ಯೋಷಿಯನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. And as he read about himself in the word, ಆತನನ್ನು ಕುರಿತು ಈಗಾಗಲೇ ಮುಂಚಿತವಾಗಿ ಬರೆಯಲ್ಪಟ್ಟಂತ ದೇವರ ವಾಕ್ಯ ಆತನು ಕೇಳಿದ ಕೂಡಲೇ he began to tear his robes. ಕೂಡಲೇ ತನ್ನ ಉಡುಪುಗಳನ್ನು ಅರೆದುಕೊಂಡನು. And the Bible says he began to go enter the presence of God. ಸತ್ಯವೇದ ಹೀಗೆ ಹೇಳುತ್ತೆ, ಆತನು ಕೂಡಲೇ ದೇವರ ಒಂದು ಪ್ರಸನ್ನತೆ ಆಲಯದ ಒಳಗೆ ಹೋದನು. And he began to repent in the presence of God. ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆ ಆತನು ಪಶ್ಚಾತ್ತಾಪ ಪಟ್ಟನು. And God looked at his repentant heart ದೇವರು ಅವನು ಪಟ್ಟಂತ ಪಶ್ಚಾತ್ತಾಪದ ಹೃದಯವನ್ನು ನೋಡಿ and turned his wrath from the king Josiah. ಯೋಷಿಯನ ಮೇಲೆ ದೇವರು ಅಂದುಕೊಂಡಂತ ಉಗ್ರತೆಯನ್ನು ಅದನ್ನು ಮನಸ್ಸು ಬದಲಾಯಿಸಿಕೊಂಡು ತಿರುಗಿಸಿದನು. Unlike King Joash, ಮತ್ತು ಆ ರೀತಿಯಲ್ಲಿ ಯೋಷನ ಎನ್ನುವಂತ ಒಬ್ಬ ರಾಜನಂತೆ King Josiah was founded upon God and his word. ಆದರೆ ಪ್ರಿಯರೇ, ಆ ಒಂದು ಯೋಷಾಯನು ಆದರೆ ಆ ರಾಜನಂತೆ ಅಲ್ಲ, ಆದರೆ ದೇವರ ವಾಕ್ಯದಲ್ಲಿ ಇಲ್ಲಿ ಈ ರಾಜನ ಯೋಷಿಯನು ತನ್ನನ್ನು ತಾನು ಕಂಡುಕೊಂಡನು. Amen. ಆಮೆನ್. Tonight ಈ ರಾತ್ರಿ we need to see what foundation that we are built upon. ಇವತ್ತು ಎಂತ ಬುನಾದಿಯ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ ನೋಡಿಕೊಳ್ಳುವ. Every wrong foundation needs to be broken and we need to stand on the solid rock that is God and his word. ಹೌದು, ಪ್ರತಿ ಒಂದು ತಪ್ಪಾದ ಅಸ್ತಿವಾರವು ಮುರಿಯಲ್ಪಟ್ಟು ತೆಗೆದು ಹಾಕಲ್ಪಟ್ಟು ಬಂಡೆ ಗಲ್ಲಾಗಿರುವಂತ ಯೇಸಪ್ಪನ ವಾಕ್ಯದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಬೇಕು. Amen. Amen. Hallelujah. Hallelujah. Every wrong foundation needs to be cut off from our lives and the only foundation needs to be God and his word. ಹೌದು, ನಮ್ಮ ಜೀವಿತದಲ್ಲಿ ಹಾಕಿಕೊಂಡಂತ ಪ್ರತಿ ಒಂದು ತಪ್ಪಾದ ಬುನಾದಿ ಅಸ್ತಿವಾರವನ್ನು ನಾವು ತೆಗೆದು ನಿರ್ಮೂಲನೆಗೊಳಿಸಿ ಅಲ್ಲಿ ದೇವರು ಆತನ ವಾಕ್ಯದ ಮೇಲೆ ಅಸ್ತಿವಾರವನ್ನು ಹಾಕಬೇಕು. We need to be people of God's word and people be filled with the Spirit of God. ನಾವು ಎಂತ ಜನರಾಗಿರಬೇಕಂದ್ರೆ ದೇವರ ಆತ್ಮನಿಂದ ಭರಿತರು, ದೇವರ ವಾಕ್ಯದಿಂದ ತುಂಬಲ್ಪಟ್ಟಂತ ಜನರಾಗಿರಬೇಕು. Amen. Amen. Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, if you read Acts chapter 8, ಅಪೊಸ್ತಲ ಕೃತ್ಯ ಪುಸ್ತಕ 8ನೇ ಅಧ್ಯಾಯ, the Bible says this man Philip was a man completely led by the Spirit of God. ಇಲ್ಲಿ ಫಿಲಿಪ್ಪನ್ ಎನ್ನುವಂತ ಒಬ್ಬ ಅಪೊಸ್ತಲ ಇದ್ದಾನೆ, ಈತನು ಸಂಪೂರ್ಣವಾಗಿ ದೇವರಾತ್ಮನೆ ನಡೆಸಲ್ಪಟ್ಟವನು. No, when the apostles were preaching, there were great signs and miracles that were taking place. ಇಲ್ಲಿ ಅಪೊಸ್ತಲರು ಪ್ರಸಂಗ ಮಾಡುತ್ತಿರುವಾಗ ಅಲ್ಲಿ ದೊಡ್ಡದಾದಂತ ಸೂಚಕ ಅದ್ಭುತ ಕಾರ್ಯಗಳು ಜರುಗ್ತಾ ಇದೆ. And the Bible says even the hankies that they carried brought healing and deliverance in the lives of people. ಹೌದು ಪ್ರಿಯರೇ, ಮತ್ತು ಅಲ್ಲಿ ಇರ್ತಕ್ಕಂತ ಒಂದು ಕರವಸ್ತ್ರಗಳ ಮುಖಾಂತರ ಅಲ್ಲದೆ ಅನೇಕ ರೋಗಿಗಳು ಸಂಪೂರ್ಣವಾಗಿ ಅಲ್ಲಿ ರೋಗಿಗಳು ಗುಣವಾಗ್ತಾ ಇದ್ರು, ಬಿಡುಗಡೆಗೊಳ್ತಾ ಇದ್ರು. As they walked, their shadows brought healing and deliverance to the lives of the people. ಈ ಅಪೊಸ್ತಲರು ನಡೆದಾಡಿಕೊಂಡು ಹೋಗುತ್ತಿರುವಂತ ಅವರ ನೆರಳು ಬಿದ್ದರೆ ಸಾಕು, ರೋಗಿಗಳಲ್ಲಿ ಬಂದು ಗುಣವಾಗ್ತಾ ಇದ್ರು. And the Bible says specifically, the Bible says there was joy in the city. ಮತ್ತು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ಆ ಪಟ್ಟಣದಲ್ಲಿ ದೊಡ್ಡ ಮಹಾ ಸಂತೋಷವಾಯಿತು. The Bible says suddenly the Spirit of God led Philip to a solitary place. ಹೌದು, ಇದ್ದಕ್ಕಿದ್ದಂತೆ ಫಿಲಿಪ್ಪನನ್ನು ದೇವರಾತ್ಮನು ಒಂದು ಏಕಾಂತವಾದ ಸ್ಥಳಕ್ಕೆ ನಡೆಸಿತು. To a very lonely place. ಅಂದ್ರೆ ಬಹಳವಾದಂತ ಒಂದು ಏಕಾಂತ ಒಂಟಿ ಸ್ಥಳ. And as Philip was still comprehending in his mind what the Spirit of God had to tell him, ಇಲ್ಲಿ ಫಿಲಿಪ್ಪನು ತನ್ನ ಮನಸ್ಸಿನಲ್ಲಿ ಆತ್ಮದಲ್ಲಿ ಏನು ದೇವರಾತ್ಮನು ಹೇಳಲಿಕ್ಕಿದ್ದಾನೆ ಎನ್ನುವಂತ ವಿಷಯವನ್ನು ಗ್ರಹಿಸುವಂತದ್ರಲ್ಲಿರುವಾಗ immediately he finds somebody, an Ethiopian eunuch, coming on the chariot. ಮತ್ತು ಇದ್ದಕ್ಕಿದ್ದಂತೆ ರಥದಲ್ಲಿ ಕುಳಿತುಕೊಂಡು ಪ್ರಯಾಣಿಸಿಕೊಂಡು ಬರುವಂತ ಆ ಕಂಚುಕಿಯನ್ನು ಕಂಡನು. And this Ethiopian eunuch was reading a scroll from the book of Isaiah. ಈ ಇಥಿಯೋಪ ದೇಶದ ಒಬ್ಬ ಕಂಚುಕಿಯು ಯೆಶಾಯನ ಬರೆದಂತ ಪ್ರವಾದನೆ ಪುಸ್ತಕ ಓದ್ತಾ ಇದ್ದ. And this person was not
not able to understand what was being read. ಈ ಕಂಚುಕಿಗೆ ಏನು ಓದ್ತಾ ಇದ್ದಾನೋ ಅದು ಅವನಿಗೆ ಅರ್ಥವಾಗ್ತಾ ಇಲ್ಲ. And suddenly the Spirit of God leads Philip to this particular man. ಕೂಡಲೇ ದೇವರಾತ್ಮನು ಫಿಲಿಪ್ಪನನ್ನು ಈ ಕಂಚುಕಿಯ ಹತ್ರ ನಡೆಸಿದನು. And he asked him, do you understand what you read? ಈ ಫಿಲಿಪ್ಪನ ಒಂದು ಕಂಚುಕಿಗೆ ಹೇಳ್ತಾ ಇದ್ದಾನೆ, ನೀನು ಓದ್ತಿರುವುದು ನಿನಗೆ ಅರ್ಥವಾಗ್ತಾ ಇದೆಯೋ? How can I understand if unless somebody explains to me? ನಾನು ಓದುವಂತದ್ದನ್ನು ಇತರರು ಬಂದು ಅದನ್ನು ವಿವರಣೆ ಕೊಡದೆ ಹೇಗೆ ತಾನು ನನಗೆ ಅರ್ಥವಾಗುತ್ತೆ ಅಂತ And the ಹೇಳಿದ. Bible says Philip began to explain from the word. ಸತ್ಯವೇದದೊಳಗಿಂದ ಫಿಲಿಪ್ಪನು ಆತನಿಗೆ ವಿವರಣೆಯನ್ನು ಕೊಟ್ಟನು. Remember two things here. ಇಲ್ಲಿ ಎರಡು ವಿಷಯ ನೆನಪಿಡಿ. He was led by the Spirit to that solitary place. ಏಕಾಂತವಾದಂತ ನಿರ್ಜನ ಸ್ಥಳಕ್ಕೆ ಫಿಲಿಪ್ಪನು ದೇವರಾತ್ಮನಿಂದ ನಡೆಸಲ್ಪಟ್ಟನು. And because he was filled with the word, he was able to explain the word to that Ethiopian eunuch. ಆತನು ಸಂಪೂರ್ಣವಾಗಿ ವಾಕ್ಯದಿಂದ ಭರಿತನಾಗಿದ್ದಕ್ಕೋಸ್ಕರ ಕಂಚುಕಿಗೆ ದೇವರ ವಾಕ್ಯವನ್ನು ವಿವರಣೆ ಕೊಟ್ಟನು. And as it was clearly explained to him, ಮತ್ತು ಆತನಿಗೆ ಅಲ್ಲಿ ಸಂಪೂರ್ಣವಾದ ವಿವರಣೆ ಅರ್ಥ ಕೊಟ್ಟಾಗ the Bible says the Ethiopian eunuch receives Christ and immediately he was baptized into water that very moment. ಐಥಿಯೋಪ್ಯ ದೇಶದ ಕಂಚುಕಿಯು ಕೂಡಲೇ ಯೇಸಪ್ಪನನ್ನು ನಂಬಿ ಅಂಗೀಕರಿಸಿ ಅಲ್ಲಿರುವಂತ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದಿದನು. Amen. Amen. Hallelujah. Hallelujah. And one of my friends who's in Ethiopia is a pastor. ಮತ್ತು ಐಥಿಯೋಪ್ಯ ದೇಶದಲ್ಲಿ ಒಬ್ಬ ನನ್ನ ಸ್ನೇಹಿತರಿದ್ದಾರೆ, ಅವರು ಸಭಾಪಾಲಕರು. As I was communicating with him, ನಾನು ಆತನ ಸಂಗಡ ಸಂಭಾಷಣೆ ಮಾತಾಡ್ತಿರುವಾಗ he told me because of that incident with the Ethiopian eunuch, today Ethiopia is a Christian nation. ಆವತ್ತು ಐಥಿಯೋಪ್ಯ ದೇಶದ ಕಂಚುಕಿಯು ಯೇಸಪ್ಪನ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಕ್ಕೋಸ್ಕರ ಆ ಒಬ್ಬ ಕಂಚುಕಿಯಿಂದ ಇಡೀ ಐಥಿಯೋಪ್ಯ ದೇಶವು ಇವತ್ತು ಕ್ರೈಸ್ತ ದೇಶವಾಗಿದೆ ಅಂತ ಹೇಳಿದನು. Amen. Amen. Come on, somebody shout ಹೀಗೆ hallelujah. ಹೇಳಿ hallelujah. Amen. Amen. There was joy in the city. ಆ ಪಟ್ಟಣದಲ್ಲಿ ಎಷ್ಟೋ ದೊಡ್ಡ ಸಂತೋಷ. Thousands of people were getting saved. ಸಾವಿರಾರು ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ. Many people were being healed and delivered. ಅನೇಕ ಜನರು ಬಿಡುಗಡೆಯನ್ನು ಸ್ವಸ್ಥತೆಯನ್ನು ಹೊಂದ್ತಾ ಇದ್ದಾರೆ. But the Spirit of God had to take Philip to one soul, which in turn transformed the whole nation. ಆಮೆನ್. ಆದರೆ ದೇವರಾತ್ಮನು ಫಿಲಿಪ್ಪನನ್ನು ಕೇವಲ ಒಂದೇ ಒಂದು ಆತ್ಮ ಕಂಚುಕಿ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡಿದನು. ಆ ಒಬ್ಬ ವ್ಯಕ್ತಿಯೇ ಇಡೀ ದೇಶವನ್ನೇ ಕರ್ತನ ಕಡೆಗೆ ತಿರುಗಿಸುವಂತಾಯಿತು. Amen. Amen. Being led by the Spirit and being filled with the word. ಓ ದೇವರ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ದೇವರ ವಾಕ್ಯದಿಂದ ತುಂಬಲ್ಪಟ್ಟಿದ್ದಕ್ಕೋಸ್ಕರ Romans chapter 8 and verse 14 says, ರೋಮ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತೆ, those who are led by the Spirit of God are called sons of God. ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅಂತವರು ದೇವರ ಪುತ್ರರು ಅಂತ ಕರೆಸಲ್ಪಡ್ತಾರೆ. Amen. Amen. Come on, somebody shout sons of God. ಎಲ್ಲರೂ ಕೂಗಿ ಹೇಳ್ರಿ ದೇವರ ಪುತ್ರರು. Come on, George says sons of God. ಶಬ್ದದಿಂದ ಹೇಳ್ರಿ ದೇವರ ಪುತ್ರರು. Look into your neighbor's eyes ನಿಮ್ಮ ಪಕ್ಕದವರ ಕಣ್ಣಲ್ಲಿ ನೋಡಿ and tell them like this, ಈ ರೀತಿ ಹೇಳಿ, I am a son of God. ನಾನು ದೇವರ ಮಗನು. I am a daughter of God. ನಾನು ದೇವರ ಮಗಳು. Amen. Tell them I am a son of ಹೇಳ್ರಿ, God. ನಾನು ದೇವರ ಮಗನು. I am a daughter of God. ನಾನು ದೇವರ ಮಗಳು. Now tell them you are a son of God. ಹೀಗೆ ಹೇಳ್ರಿ, ನೀವು ದೇವರ ಮಗನು. Elre, you are a daughter of ಹೇಳ್ರಿ, God. ನೀವು ದೇವರ ಮಗಳು. Those who are led by the Spirit of God will be called as sons of God. ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅಂತವರು ಮಾತ್ರ ದೇವರ ಕುಮಾರರು ಅಂತೇಳಿ ಕರೆಸಲ್ಪಡ್ತಾರೆ. The Bible says in the book of Ezekiel, ಯೆಹೆಜ್ಕೇಲನ ಪುಸ್ತಕದಲ್ಲಿ ಹೀಗೆ ಹೇಳುತ್ತೆ, chapter 37, 37ನೇ ಅಧ್ಯಾಯ, the Bible, one beautiful version says like this. ಬಹಳ ಸುಂದರವಾಗಿರತಕ್ಕಂತ ಒಂದು ಭಾಷಾಂತರ ಒಂದು ವರದಿ ಪ್ರತಿ ಹೀಗೆ ಹೇಳುತ್ತೆ, Ezekiel was driven by the Spirit into the valley of dry bones. ಇಲ್ಲಿ ಯೆಹೆಜ್ಕೇಲನು ದೇವರಾತ್ಮನಿಂದ ನಡೆಸಲ್ಪಟ್ಟು ಆ ಒಂದು ಒಣಗಿದ ಎಲುಬುಗಳು ಇರುವಂತ ಕಣಿವೆಗೆ ಬಂದನು. Come on, somebody say hallelujah. ಕೂಗಿ ಹೇಳಿ hallelujah. Ezekiel was driven by the Spirit of God. ದೇವರಾತ್ಮನಿಂದ ಇಲ್ಲಿ ಯೆಹೆಜ್ಕೇಲನು ಅಲ್ಲಿ ಚಲಿಸಲ್ಪಟ್ಟನು. Ezekiel was driven by the Spirit of God into the valley of dry ಆ ಒಂದು bones. ಒಣಗಿ ಹೋದಂತ ಎಲುಬುಗಳ ಒಂದು ಕಣಿವೆಗೆ ಯೆಹೆಜ್ಕೇಲನು ದೇವರಾತ್ಮನಿಂದ ಚಲಿಸಲ್ಪಟ್ಟನು. And there were numerous thousands of bones in the valley. ಆ ಕಣಿವೆಯಲ್ಲಿ ಬೇಕಾದಷ್ಟು ಅಸಂಖ್ಯವಾದಂತ ಒಣ ಎಲುಬುಗಳಿದ್ದವು. And the Bible says the word of God came to Ezekiel. ಮತ್ತು ದೇವರ ವಾಕ್ಯ ಹೇಳುತ್ತದೆ, ದೇವರ ಮಾತು ಯೆಹೆಜ್ಕೇಲನಿಗೆ ಬಂತು. Ezekiel beta, ಬೇಟಾ ಮಗನೇ, ಯೆಹೆಜ್ಕೇಲ್ ಮಗನೇ,
ನೋಡ್ತಾನೆ ಎಜ್ಕೇಲ್ ಮಗನೇ? What do you see? ಏನ್ ನೋಡಕತ್ತೀಯಪ್ಪ? I see great number of bones. ಆತನು ಹೇಳ್ತಾ ಇದ್ದಾನೆ, ಕಣಿವೆಯಲ್ಲಿ ಬೇಕಾದಷ್ಟು ಅಸಂಖ್ಯವಾದ ಎಲುಬುಗಳು ನೋಡ್ತಾ ಇದ್ದಾನೆ. Can these bones live? ಈ ಎಲುಬುಗಳು ಜೀವಂತವಾಗಲಿಕ್ಕೆ ಸಾಧ್ಯವೇ? Tell me, Ezekiel, can these bones live? ಮಗ ಎಜ್ಕೇಲ್ ಹೇಳಪ್ಪ, ಈ ಒಂದು ಒಣಗಿದ ಎಲುಬುಗಳು ಜೀವ ತಗೊಂತದೋ? Ezekiel said, I don't know, Lord, you know it. ಎಜ್ಕೇಲ್ ಉತ್ತರ ಕೊಟ್ಟ, ನನಗಂತೂ ಗೊತ್ತಿಲ್ಲ ಸ್ವಾಮಿ, ನೀನೇ ಬಲ್ಲೆ. You know it, Lord. ನೀನೇ ಬಲ್ಲೆ ಸ್ವಾಮಿ. Amen. ಆಮೆನ್. Hallelujah. Hallelujah. Ezekiel said, you know it, Lord. ಎಜ್ಕೇಲ್ ಉತ್ತರ ಕೊಟ್ಟ, ಸ್ವಾಮಿ ನಿನಗೆ ಗೊತ್ತು. God said, prophesy to these bones. ಒಣಗಿದ ಈ ಎಲುಬುಗಳಿಗೆ ನೀನು ಪ್ರವಾದನೆ ನುಡಿ ಅಂತ ದೇವರು ಹೇಳಿದ. Amen. ಆಮೆನ್. God said, prophesy to these bones. ದೇವರು ಹೇಳಿದ, ಈ ಎಲುಬುಗಳಿಗೆ ಪ್ರವಾದನೆ ನುಡಿ. Amen. ಆಮೆನ್. Now many people have this misconception in the mind. ಅನೇಕ ಜನರಿಗೆ ಈ ಒಂದು ಅಪಾರ್ಥವಾದಂತಹ ಒಂದು ಅರ್ಥ ಇರ್ತದೆ. Prophecy means God will bless you, God will take you to the west and make you the best. ಮತ್ತು ಪ್ರವಾದನೆ ಅಂದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ನಿಮ್ಮನ್ನು ವೆಸ್ಟಿಗೆ ಪಶ್ಚಿಮಕ್ಕೆ ಕರ್ಕೊಂಡೋಗಿ ಬೆಸ್ಟ್ ಆಗಿ ಉತ್ತಮವಾಗಿ ಮಾಡ್ತಾನಂತ ಹೇಳಿ. Now I see, brother, God is giving you money. ಬ್ರದರ್, ನಾನು ನೋಡ್ತಾ ಇದ್ದೇನೆ, ನನ್ನ ಕಣ್ಣಲ್ಲಿ ಈಗ ದೇವರು ನಿನಗೆ ದೊಡ್ಡ ಹಣಕಾಸಿನ ಮೊತ್ತ ಬರ್ತಾ ಇದ್ದೇನೆ. No, brother, God is lifting you. I see God is lifting you. ಬ್ರದರ್, ನಾನು ನೋಡ್ತಾ ಇದ್ದೇನೆ, ದೇವರು ನಿನ್ನ ಎತ್ತುತ್ತಾ ಇದ್ದಾನೆ, ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. No, I'm not against all those things. ಅಂದ್ರೆ ಅಂತ ಪ್ರವಾದನೆಗಳು ಹೇಳುವುದರಲ್ಲಿ ಕೇಳುವುದರಲ್ಲಿ ತಪ್ಪು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. But the Bible says, ಸತ್ಯವೇದ ಹೇಳುತ್ತೆ, whenever a man of God, a prophet of God said, thus says the Lord, ಯಾವಾಗಲಾದರೂ ದೈವ ಮನುಷ್ಯನು, ದೈವ ಪ್ರವಾದಿಯು ಕರ್ತನು ಹೀಗೆ ಹೇಳುತ್ತಿದ್ದಾನೆ ಅಂತ ಹೇಳುವಾಗ there was fear that was gripped the hearts of the people. ಜನರ ಒಂದು ಹೃದಯಕ್ಕೆ, ಜನರ ಜೀವಿತಕ್ಕೆ ಆ ಮಾತು ಕೇಳಿದ ತಕ್ಷಣ ಒಂದು ಭಯ, ಭೀತಿ ಹಿಡಿದಿತ್ತು. These days most of the prophets are bogus. ಆದ್ರೆ ಈ ದಿನಗಳಲ್ಲಿ ಬರ್ತಕ್ಕಂಥ ಪ್ರವಾದನೆಗಳಲ್ಲಿ ಅಧಿಕವಾದ ಪ್ರವಾದನೆಗಳೆಲ್ಲವೂ ಕೂಡ ಬೋಗಸ್ ಆಗ್ಬಿಟ್ಟಿದೆ. No, brother, God will do this, God will do that. ಬ್ರದರ್, ದೇವರು ಇದನ್ನು ಮಾಡ್ತಾನೆ, ದೇವರು ಅದನ್ನು ಮಾಡ್ಲಿಕ್ಕಿದ್ದಾನೆ. You know what? God sent Samuel the prophet to the town of Jesse. ಯೆಶಾಯನ ಒಂದು ಕುಟುಂಬಕ್ಕೆ ಪ್ರವಾದಿಯಾದಂತ ಸಮುವೇಲನಿಗೆ ದೇವರು ಏನು ಹೇಳಿ ಕಳಿಸಿದನು ಗೊತ್ತಾ? To anoint one of the kings of Jesse as the sons of Israel. ಇಸ್ರಾಯೇಲರ ಅರಸನನ್ನಾಗಿ ಯೆಶಾಯನ ಕುಟುಂಬದಿಂದ ಒಬ್ಬನನ್ನು ಅರಸನನ್ನಾಗಿ ಅಭಿಷೇಕಿಸು ಅಂತ ಹೇಳಿ When Samuel the prophet entered the town, ಆ ಪ್ರವಾದಿಯಾದಂತ ಸಮುವೇಲನು ಆ ಪಟ್ಟಣಕ್ಕೆ ಬೆತ್ಲೆಹೇಮಿಗೆ ಪ್ರವೇಶಿಸುವಾಗ you know what happened? ಏನಾಯ್ತು? There was fear in the hearts of the people there. ಅಲ್ಲಿರುವಂತಹ ಜನರ ಹೃದಯದಲ್ಲಿ ಎಲ್ಲರಲ್ಲಿ ಒಂದು ರೀತಿಯಾದಂತ ಭಯ ಹಿಡಿಯಿತು. You know why? ಯಾಕೆ? A man of God was in the city. ಆ ಒಂದು ಪ್ರದೇಶಕ್ಕೆ, ತಮ್ಮ ಪಟ್ಟಣಕ್ಕೆ ದೈವ ಜನನು ಬಂದಿದ್ದಾನೆ. There was fear that gripped the hearts of the people. ಪ್ರವಾದಿಯು ಬಂದ ತಕ್ಷಣ ಇಡೀ ಜನರಿಗೆ ಅಲ್ಲಿ ಏನಾಯ್ತು? ಒಂದು ಭಯ ಹಿಡಿಯಿತು. And before he could enter the city, ಆತನು ಪಟ್ಟಣವನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲೇ the Bible says, ಸತ್ಯವೇದ ಹೇಳುತ್ತೆ, the people went trembling towards him. ಆ ಪ್ರವಾದಿಯ ಕಡೆಗೆ ಈ ಪಟ್ಟಣದ ಎಲ್ಲಾ ಹಿರಿಯರು, ಜನರೆಲ್ಲ ನಡುಗುತ್ತಾ ಬಂದರು. Why have you come, O master? ಅಯ್ಯೋ ಸ್ವಾಮಿಯವರೇ, ದರ್ಶಿಯವರೇ, ನೀವು ಯಾತಕ್ಕಾಗಿ ಬಂದಿದ್ದೀರಿ? Man of God, why have you come? ದೈವ ಜನರೇ, ಯಾತಕ್ಕಾಗಿ ನೀವು ಬಂದಿದ್ದೀರಿ? Have you come in peace? ನೀವು ಸಮಾಧಾನವಾಗಿ ಬಂದಿದ್ದೀರೋ? No. He said, yes, I have come in peace. ಆತನು ಉತ್ತರವಾಗಿ ಕೊಟ್ಟು ಹೇಳಿದನು, ಹೌದು, ನಾನು ಸಮಾಧಾನದಿಂದ ಬಂದಿದ್ದೇನೆ. Now, whenever a man of God opened his mouth, if he spoke blessing, the people would be blessed. If he spoke curses, the people would be cursed. ದೈವರ ಪ್ರವಾದಿಯು ಬಂದು ಬಿಟ್ಟು ಆತನ ಬಾಯಿ ತೆಗೆದು ಆಶೀರ್ವಾದಗಳನ್ನು ನುಡಿಯುವಾಗ ಆಶೀರ್ವಾದ ಜನರು ಹೊಂದ್ಕೊಳ್ತಾ ಇದ್ರು. ಅದೇ ಪ್ರವಾದಿ ದೇವರ ಶಾಪಗಳನ್ನು ನುಡಿಯುವಾಗ ಜನರು ಶಾಪಗ್ರಸ್ತರಾಗ್ತಾ ಇದ್ರು. Don't go to everybody and tell them to lay your hands and pray, lay your hands and pray. ದಯವಿಟ್ಟು ಬರುವಂತ ಎಲ್ಲಾ ಜನರ ಹತ್ರ ಹೋಗ್ಬಿಟ್ಟು ನನ್ನ ಮೇಲೆ ಕೈ ಇಡ್ರಿ, ಪ್ರಾರ್ಥಿಸಿರಿ, ಪ್ರವಾದಿಸ್ರಿ ಅಂತ ಕೇಳಕ್ ಹೋಗ್ಬೇಡಿ. Know the person well before you get prayed. ನೀವು ಪ್ರಾರ್ಥನೆ ತಲೆ ಮೇಲೆ ಕೈ ಇಟ್ಟುಕೊಂಡು ಮಾಡಿಸಿಕೊಳ್ಳೋದಕ್ಕಿಂತ ಮೊದಲು ಆ ವ್ಯಕ್ತಿ ದೈವಜನನ ಬಗ್ಗೆ ಚೆನ್ನಾಗಿ ಅರಿಯಿರಿ. Don't be habitual to going to everybody and bowing down and giving your head. ಎಲ್ಲಾ ದೇವರ ಸೇವಕರೇ ಬಿಡು, ಎಲ್ಲರ ಅಭಿಷೇಕ್ತರೇ ಬಿಡು ಅಂತೇಳಿ ಅಂದುಕೊಂಡು ನೀವು ಏನಾದ್ರೂ ಪರಪಾಟ್ನಿಂದ ನೀವು ಎಲ್ಲರಿಗೆ ತಲೆ ಕೊಟ್ಟಂತೆ ಕೈಗೆ ತಲೆ ಕೊಟ್ಟಿರಾ, ಹುಷಾರ್. Unless you know that man of God, unless you know that women of God, don't allow anybody to lay hands on you. ಎಲ್ಲಿಯವರೆಗೆ ಒಬ್ಬ ದೈವ ಜನನನ್ನು ಕುರಿತು ನೀವು ಚೆನ್ನಾಗಿ ಆತನ ಅಭಿಷೇಕ ಬೋಧನೆಗಳನ್ನು ಕುರಿತು ಚೆನ್ನಾಗಿ ಅರಿತುಕೊಳ್ಳುವವರೆಗೂ ಆ ಒಂದು ವ್ಯಕ್ತಿಯ ತಲೆ, ಆ ಒಂದು ಕೈಗೆ ನೀವು ತಲೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೋಬೇಡಿ. ಮಂತ್ಲಿ ಒನ್ಸ್ ನಾನು ಒಬ್ಬರ ಮುಂದೆ ತಲೆ ಬಾಗ್ತೀನಿ. ತಿಂಗಳಿಗೆ ಒಬ್ಬರಿಗೆ ನಾನು ತಲೆ ಬಾಗ್ತೀನಿ ಅಂತ ಹೇಳಿ. ಯಾರಂದ್ರೆ ಅವ್ರು ಬಾರ್ಬರ್. ಅವ್ರು ಯಾರಪ್ಪ ಅಂದ್ರೆ ಅವರು ಏನಂತಾರೆ, ಕ್ಷೌರಿಕ ಅಥವಾ ಬಾರ್ಬರ್, ಹೌದಲ್ಲ, ಕಟಿಂಗ್ ಮಾಡೋರು. ಹೌದು, ನನ್ನ ಒಂದು ತಲೆಯನ್ನು ಅವ್ರಿಗೆ ಒಪ್ಪಿಸ್ತೇನೆ ತಿಂಗಳಿಗೆ ಒಂದ್ಸಲಿ ಕಂಪಲ್ಸರಿ. ಯಾರು ಗೊತ್ತಾ ಅವರು? ಕ್ಷೌರಿಕ ಅಥವಾ ಬಾರ್ಬರ್. Amen.
Hallelujah. Hallelujah. So God told Ezekiel, ಆದ್ರೆ ಯೆಜ್ಕೇಲನಿಗೆ ದೇವರು ಹೇಳಿದ, prophesy to these bones. ಈ ಎಲುಬುಗಳಿಗೆ ಪ್ರವಾದನೆ ನುಡಿ. Amen. ಎಲ್ಲರೂ ಹೇಳ್ರಿ ಪ್ರವಾದನೆ. ಎಲ್ಲರೂ ಹೇಳ್ರಿ ಪ್ರವಾದನೆ. 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 I am not against prophecies. ನೋಡ್ರಿ, ಪ್ರವಾದನೆಗಳ ವಿರುದ್ಧ ನಾನಲ್ಲ. The Bible says, ಸತ್ಯವೇದ ಹೇಳುತ್ತೆ, many times we see the prophecies don't get fulfilled. ಅನೇಕ ಸಾರಿ ನುಡಿದಂತ ಕೇಳಿದಂತ ಪ್ರವಾದನೆಗಳು ನೆರವೇರಿಸಲ್ಪಡದೇ ಇರುವುದನ್ನು ನೋಡ್ತೇವೆ. And we blame the man of God. ಅದಕ್ಕೋಸ್ಕರ ಆ ದೈವಜನರು ಯಾರು ಪ್ರವಾದನೆ ಕೊಟ್ಟನೋ ಆ ದೈವಜನನ ನಾವು ದೂಷಿಸ್ತೇವೆ. He prophesied and when nothing happened, he's a false prophet. ಇವ ಬಂದ ಪ್ರವಾದನೆ ನುಡಿದ, ವರ್ಷಗಳಾಯ್ತು, ಏನು ಆಗ್ಲಿಲ್ಲ, ಅವನು ಸುಳ್ಳು ಪ್ರವಾದಿ ಅಂತ ನಾವು ತೀರ್ಪು ಕೊಟ್ಬಿಡ್ತೇವೆ. Amen. But the Bible says, ಆದ್ರೆ ಸತ್ಯವೇದ ಹೀಗೆ ಹೇಳುತ್ತೆ ನೋಡಿ, test every prophecy and hold on to what is good. ಹೌದು, ಪ್ರತಿ ಒಂದು ಪ್ರವಾದನೆಗಳನ್ನು ಪರೀಕ್ಷಿಸಿ ಯಾವುದು ದೇವರ ವಾಕ್ಯದ ದೇವರ ಆತ್ಮನ ಅನುಗುಣವಾಗಿ ಸರಿಯೋ ಅದನ್ನು ಮಾತ್ರ ನಂಬಿ ಸ್ವೀಕರಿಸಿ ಹಿಡಿಯಿರಿ. Number 2, ಎರಡನೇದು, we need to pray for what was prophesied to us. ನಮಗೆ ಏನು ಪ್ರವಾದನೆಗಳು ನುಡಿಯಲ್ಪಟ್ಟಿದೆಯೋ ಅವುಗಳಿಗೋಸ್ಕರ ಪ್ರಾರ್ಥಿಸಬೇಕು. Number 3, ಮೂರನೇದು, we need to prepare for what God has spoken to us. ದೇವರು ನಮಗೇನು ಪ್ರವಾದನೆ ನುಡಿದು ಮಾತನಾಡಿದ್ದಾನೋ ಅದನ್ನು ಹೊಂದಲಿಕ್ಕಾಗಿ ನಾವು ಸಿದ್ಧತೆಗೊಳ್ಳಬೇಕು. Amen. ಆಮೆನ್. Prove what is good. ನೋಡ್ರಿ, ಪ್ರವಾದನೆಗಳಲ್ಲಿ ಯಾವುದು ದೇವರ ವಾಕ್ಯಾನುಸಾರವಾಗಿದೆ ರುಜು ಮಾಡಿ. Number 2, ಎರಡು, prepare. ಎರಡನೇದಾಗಿ ಸಿದ್ಧತೆಗೊಳ್ಳಿ. Third is pray. ಮೂರನೇದಾಗಿ ಪ್ರಾರ್ಥಿಸಿ. Then if it's truly a word from the Lord, it shall come to pass. ಮತ್ತು ಅದು ನಿಜವಾಗಲೂ ದೇವರಿಂದ ಬಂದಂತ ಮಾತೆ ಆಗಿದ್ರೆ ಖಂಡಿತವಾಗಿ ಅದು ನೆರವೇರುತ್ತೆ. Amen. ಆಮೆನ್. Hallelujah. Hallelujah. The prophecy is very, very important. It plays a very vital role in the kingdom of God. ದೇವರ ರಾಜ್ಯದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಪ್ರವಾದನೆಗಳು ಬಹಳ ಪ್ರಮುಖವಾದಂತ ಪಾತ್ರ ನಿರ್ವಹಿಸುತ್ತವೆ. And God said, prophesy to these bones. ಮತ್ತು ದೇವರು ಹೇಳ್ತಾ ಇದ್ದಾನೆ, ಈ ಎಲುಬುಗಳಿಗೆ ಪ್ರವಾದನೆ ನುಡಿ. And Ezekiel said, hey bones, ಮತ್ತು ಯೆಜ್ಕೇಲನು ನುಡಿದನು, ಎಲೆ ಎಲುಬುಗಳೇ, I command you, ನಾನು ನಿನಗೆ ಆಜ್ಞಾಪಿಸುತ್ತೇನೆ, you shall live. ನೀನು ಬದುಕಲೇಬೇಕು. And the Bible says when he spoke, when he prophesied the word to these bones, ಹೌದು ಬೇರೆ, ಯಾವಾಗ ಪ್ರವಾದನೆ ನುಡಿದನು ಮತ್ತು ಯಾವಾಗ ಈ ವಾಕ್ಯವು ಅಲ್ಲಿ ಎಲುಬುಗಳಿಗೆ ಬಂತು. the Bible says ಸತ್ಯವೇದ ಹೇಳುತ್ತೆ, bone to bone came together with a crackling of sound. ಕಟಕಟನೆ ಟಕ ಟಕನೆ ಎನ್ನುವಂತ ಶಬ್ದದೊಡನೆ, ಟಕ 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 ಎನ್ನುವಂತ ಶಬ್ದದೊಡನೆ ಎಲುಬುಗಳು ಒಂದೊಂದು ಅಂಗಾಂಗವಾಗಿ ಜೋಡಿಸಲ್ಪಟ್ಟವು. Amen. ಆಮೆನ್. Hallelujah. When we speak the word of blessing upon somebody, it is prophesying. ಯಾವಾಗ ದೇವರ ವಾಕ್ಯವನ್ನು ಮತ್ತು ದೇವರ ಆಶೀರ್ವಾದವನ್ನು ಇತರರಿಗೆ ನುಡಿಯುತ್ತೇವೋ ಅದೇ ಪ್ರವಾದನೆ ಆಗುತ್ತೆ. Amen. ಆಮೆನ್. Instead of talking about somebody or something, let's speak the word to one another. ಹೌದು ಪ್ರೇರೆ, ಯಾರೋ ಬಗ್ಗೆ ಏನೋ ವಿಷಯದ ಕುರಿತು ಮಾತಾಡುವುದಕ್ಕಿಂತಲೂ ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ಮಾತಾಡುವ. Amen. ಆಮೆನ್. Hallelujah. Hallelujah. Let's put aside all unnecessary and unwanted things. ಹಾಗಾಗಿ ಅನವಶ್ಯಕವಾದಂತ ಮಾತುಗಳು, ಅನವಶ್ಯಕವಾದ ಸಂಗತಿಗಳು ನಮ್ಮ ಜೀವಿತದಿಂದ ತೆಗೆದು ಹೊರಗಾಕುವ. Let's encourage and prophesy the word over families, over our children, over our relatives, over our friends, and let's speak the word. ಹೌದು ಬೇರೆ, ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕುಟುಂಬಗಳ ಮೇಲೂ, ಒಬ್ಬರಿಗೊಬ್ಬರು ಮಕ್ಕಳ ಮೇಲೂ, ಮತ್ತಿರ್ತಕ್ಕಂಥ ಸಮಾಜದ ಮೇಲೂ, ಎಲ್ಲ ಸ್ನೇಹಿತರ ಮೇಲೂ ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ನಾವು ಪ್ರವಾದನೆಯಾಗಿ ನುಡಿಯೋಣ, ಆ ವಿಚಾರಗಳನ್ನು ಕುರಿತು ಮಾತಾಡಿಕೊಳ್ಳೋಣ. The Bible says in Malachi chapter 3, ಮಲಾಕಿ ಬರೆದಂತ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತೆ. Malachi chapter 3, ಮಲಾಕಿ ಬರೆದಂತ ಪುಸ್ತಕ 3 verse 18, verse 16, ವಚನ 16. the Bible says, then those who feared the Lord spoke to one another. ನೋಡ್ರಿ, ಅವರು ಯೆಹೋವನ ಭಯಪಡುವಂತವರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು. And the Lord, ಮತ್ತು ಕರ್ತನು listened and heard them. ದೇವರಾದರೂ ಅವರ ಮಾತುಗಳನ್ನು ಕಿವಿಗೊಟ್ಟು ಆಲಿಸುತ್ತಿದ್ದನು. Somebody say heard. ಎಲ್ಲರೂ ಹೇಳ್ರಿ, ಕಿವಿಗೊಟ್ಟು ಕೇಳಿದನು. Tell your neighbor, the Lord heard. ನಿಮ್ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಕರ್ತನು ಕೇಳಿದನು. The Lord heard. ಹೇಳ್ರಿ, ಕರ್ತನು ಕೇಳಿದನು. When will he hear? ಯಾವಾಗ ಆತನು ಕೇಳ್ತಾನೆ? When we speak the word to one another.
ಒಬ್ಬರಿಗೊಬ್ಬರು ನೀವು ಬಂದಾಗ ದೇವರ ವಾಕ್ಯವನ್ನು ಮಾತಾಡುವಾಗ ಆತನ ಕಿವಿ ಕೇಳುತ್ತೆ. Amen. Amen. Hallelujah. Hallelujah. When we prophesy the word, when we speak the words of encouragement, when we speak the word into somebody, when we encourage, when we build somebody, the Bible says God listened and heard. ಒಬ್ಬರಿಗೊಬ್ಬರು ಬಂದಾಗ ದೇವರ ವಾಕ್ಯವನ್ನು ಮಾತಾಡುವಾಗ ಒಬ್ಬರಿಗೊಬ್ಬರಲ್ಲಿ ಧೈರ್ಯಪಡಿಸುವಂತ ಆ ಉತ್ತೇಜನ ಮಾತುಗಳನ್ನು, ಪ್ರೋತ್ಸಾಹದ ಮಾತುಗಳನ್ನು ಮಾತಾಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯಗಳನ್ನು ಮಾತಾಡುವವರ ಮಾತುಗಳನ್ನು ದೇವರು ಕೇಳುತ್ತಾನೆ. And then you know what God did? ಅಲ್ಲಿ ದೇವರೇನು ಮಾಡಿದ ಗೊತ್ತಾ? The Bible says God wrote a remembrance, a scroll of remembrance for them. ನೋಡ್ರಿ, ಅಲ್ಲಿ ಹೇಳ್ತಾ ಇದೆ, ಅವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನಂತೆ. And verse 17, ಅದು 7ನೇ ವಚನ, the Bible says, ಸತ್ಯವೇದ ಹೇಳುತ್ತೆ, God said, ದೇವರು ಹೇಳಿದನು, they shall be mine. ಈಗೋ ಅವರು ನನ್ನ ಸ್ವಕೀಯ ಜನರಾಗಿರುವರು. Amen. Amen. Hallelujah. Hallelujah. Do you want to be God's? ನೀವು ದೇವರ ಸ್ವಕೀಯ ಪ್ರಜೆಗಳಾಗಬೇಕಾ? Do you want to be God's? ನೀವು ದೇವರ ಸಂಬಂಧಪಟ್ಟವರಾಗಬೇಕು. Do you want God to be the owner of your life? ನಿನ್ನ ಜೀವಿತದ ಮಾಲೀಕನಾಗಿ ನಿನ್ನ ದೇವರಾಗಿರಬೇಕಂತ ನೀವು ಬಯಸ್ತೀರೋ? When we prophesy the word to one another, ಒಬ್ಬರಿಗೊಬ್ಬರು ನಾವು ದೇವರ ವಾಕ್ಯವನ್ನು ಪ್ರವಾದನೆ ನುಡಿಯುವಾಗ, once we speak the word to one another, ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ಮಾತಾಡಿಕೊಳ್ಳುವಾಗ, God heard, ಮತ್ತು ದೇವರು ಕೇಳಿದನು, God listened, ದೇವರು ಕೇಳುತ್ತಾನೆ, and a scroll of remembrance was written for them. ಜ್ಞಾಪಕದ ಸುರುಳಿಯ ಒಂದು ಪುಸ್ತಕದಲ್ಲಿ ಅವರ ಹೆಸರುಗಳನ್ನು ಬರೆದಿಟ್ಟನು. And the Bible says, God said, they are mine. ದೇವರು ಹೇಳ್ತಾನೆ, ಅವರು ನನ್ನವರೇ. Amen. Amen. Can you say this with me? ನನ್ನ ಸಂಗಡ ಹೇಳ್ತೀರಾ? I belong to ನಾನು God. ದೇವರಿಗೆ ಸಂಬಂಧಪಟ್ಟವನು. Come on, say this. I belong to God. ಎಲ್ಲರೂ ನಾನು ದೇವರಿಗೆ ಸಂಬಂಧಪಟ್ಟವನು. 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 Tell your neighbor, ಪಕ್ಕದ ನೋಡಿ, I belong to God. ನಾನು ನನ್ನ ಯೇಸಪ್ಪನಿಗೆ ದೇವರಿಗೆ ಸಂಬಂಧಪಟ್ಟವನು. ಸ್ವಲ್ಪ with confidence, say ಒಂದು with confidence. ಭರವಸೆ, ಒಂದು ಭರವಸೆ ನಿಶ್ಚಯದಿಂದ ಹೇಳಿ, ನಾನು ದೇವರಿಗೆ ಸಂಬಂಧಪಟ್ಟವನು. ಜೋರಾಗಿ ಹೇಳ್ರಿ, ನಾನು ದೇವರಿಗೆ ಸಂಬಂಧಪಟ್ಟವನು. ನಾನು ನನ್ನ ದೇವರಿಗೆ ಮಾತ್ರ ಸಂಬಂಧಪಟ್ಟವನು. Amen. Amen. It requires people of God to be led by the Spirit and be filled with the word in order to be called God's people. ನಾವು ದೇವರ ಜನರಂತೇಳಿ ಕರೆಯಲ್ಪಡಬೇಕಂದ್ರೆ ದೇವರ ವಾಕ್ಯದಿಂದ ನಾವು ತುಂಬಲ್ಪಡಬೇಕು, ದೇವರ ಆತ್ಮನಿಂದ ನಡೆಸಲ್ಪಡಬೇಕು. Amen. Amen. Hallelujah. Hallelujah. One day suddenly the Bible in the Bible in First Kings the Bible talks about Elijah appeared and spoke the word. ಮತ್ತು ಇದ್ದಕ್ಕಿದ್ದಂತೆ ಮೊದಲನೇ ಅರಸರುಗಳಲ್ಲಿ ಎಲೀಯ ಪ್ರವಾದಿಯು ಪ್ರತ್ಯಕ್ಷವಾಗಿ ಮಾತಾಡಿದನು. ನೋಡಿ, No, his appearance was like this. ನೋಡಿ, ಆತನ ಪ್ರತ್ಯಕ್ಷತೆ ಹೀಗಿತ್ತು. Elijah appeared and said, it shall not rain until I speak the word. ನಾನು ವಾಕ್ಯವನ್ನು ಮಾತಾಡುವವರೆಗೂ ಇನ್ನೆಷ್ಟು ಮಾತ್ರಕ್ಕೆ ಇಲ್ಲಿ ಮಳೆ ಆಗಲ್ಲ ಅಂತೇಳಿ. Amen. Amen. Hallelujah. Hallelujah. And it happened. It came to pass. ಆತನು ಬಾಯಿಂದ ಮಾತಾಡಿದ ಮೇರೆಗೆ ಅದು ಜರುಗಿತು. Because he was a man with the word. ಯಾಕಂದ್ರೆ ಆತನು ದೇವರ ವಾಕ್ಯದಿಂದ ಭರಿತನಾದಂತ ಮಾತಾಡುವ ವ್ಯಕ್ತಿ ಆಗಿದ್ದಾನೆ. You know, when we speak the word of God with confidence, ನೋಡಿ, ಭರವಸೆ ನಿಶ್ಚಯದೊಡನೆ ಯಾವಾಗ ದೇವರ ವಾಕ್ಯವನ್ನ ಮಾತಾಡ್ತೇವೋ, God watches for us. God stands for us. ಮತ್ತು ದೇವರು ನಮಗಾಗಿ ನಿಂತು ದೇವರು ನಮಗಾಗಿ ಕೆಲಸ ಮಾಡ್ತಾನೆ. Amen. Amen. Hallelujah. Hallelujah. So it is very, very important that we be filled with the word. ನಾವು ದೇವರ ವಾಕ್ಯದಿಂದ ತುಂಬಲ್ಪಡೋದು ಅಥವಾ ಅದನ್ನೇ ಮಾತಾಡೋದು ಬಹಳ ಮುಖ್ಯ. You know, Elijah was so confident that his God would work. ತನ್ನ ದೇವರು ತನ್ನ ಬಾಯಿಂದ ಮಾತಾಡುವ ಮಾತುಗಳನ್ನು ತನ್ನ ದೇವರು ಕೆಲಸ ಮಾಡ್ತೀರ್ತಾನಂತ ಅಷ್ಟು ಭರವಸೆ ಆತನಿಗಿತ್ತು. One day he challenged the people. ಒಂದ್ಸಾರಿ ಜನರಿಗೆ ಅಲ್ಲಿ ಸವಾಲ್ ಹಾಕಿದ, All you prophets of Baal, ಬಾಳ್ ಪ್ರವಾದಿಗಳೇ ನೀವೆಲ್ಲರೂ, 450 prophets, 450 ಬಾಳ್ ಪ್ರವಾದಿಗಳೇ, we are going to meet at the mountain there. ನಾವು ಆ ಒಂದು ಬೆಟ್ಟಕ್ಕೆ ಹೋಗುವ. Okay, now ಈಗ if your God is God, call upon his name. ನಿನ್ನ ದೇವರು ನಿಜವಾದ ದೇವರಾಗಿದ್ರೆ ಆತನಿಗೆ ಕೂಗಿ ಕರೆಯಿರಿ. And if he answers by fire, ಯಾವ ದೇವರು ಆ ದೇವರು ಒಂದು ವೇಳೆ ಬೆಂಕಿಯಿಂದ ಉತ್ತರ ಕೊಟ್ಟರೆ, then I will also begin to believe your God. ನಿನ್ನ ದೇವರನ್ನು ಆಗ ನಾನು ಕೂಡ ನಂಬಿ ಹಿಂಬಾಲಿಸ್ತೇನಪ್ಪ. But if my God answers by fire, ಆದರೆ ನನ್ನ ದೇವರು ಬೆಂಕಿಯಿಂದ ಉತ್ತರ ಕೊಟ್ಟಿದ್ದಾದ್ರೆ, then you need to follow my God. ಆಗ ನೀವು ನನ್ನ ದೇವರನ್ನು ಮಾತ್ರ ಹಿಂಬಾಲಿಸಬೇಕು. And since morning these 450
prophets started their bhajan. ಬೆಳಿಗ್ಗೆನ ಜಾವದಿಂದ ಈ 450 ಬಾಳ್ ಪ್ರವಾದಿಗಳು ಭಜನೆ ಎಲ್ಲಾ ರೀತಿಯಾದಂತ ಸ್ಟಾರ್ಟ್ ಮಾಡಿದ್ರು. They did everything that was possible to call upon the name of their God. ನಮ್ಮ ದೇವರ ಹೆಸರನ್ನು ಕರೆದು ಕೂಗಿ ಅವರು ಬರ್ಲಿಕ್ಕಾಗಿ ಏನೆಲ್ಲ ಪ್ರಯತ್ನ ಭಕ್ತಿ ಮಾಡಬೇಕಾಗಿತ್ತು ಸಂಪ್ರದಾಯಗಳೆಲ್ಲವನ್ನು ಮಾಡಿ ಮುಗಿಸಿದ್ರು. And Elijah began to mock them. ಅಲ್ಲಿ ಎಲ್ಲಿಯನ್ನು ಆ ಸ್ಥಳಕ್ಕೆ ಸಂದರ್ಭಕ್ಕೆ ನಡೆದುಕೊಂಡು ಬಂದರು. Maybe your God has gone on a vacation. ಆಗ ಹೇಳಿದನು ಬಾಳ್ ದೇವರು ಬಹುಶಃ ಆತನ ವಿಶ್ರಾಂತಿಗಾಗಿ ರಜಾ ದಿನಗಳಿಗೆ ಮಜಾ ತೆಗೆದುಕೊಳ್ಳಿಕ್ಕೆ ವಿಶ್ರಾಂತಿಗೆ ಹೋಗಿರಬಹುದು. Maybe he is sleeping. Shout all the more louder. ಇಲ್ಲ ಅಂದ್ರೆ ಆತನು ಇನ್ನೂ ಕೂಡ ಮಧ್ಯಾಹ್ನವಾದ್ರೂ ಕೂಡ ಗಾಢ ನಿದ್ರೆಯಲ್ಲಿ ಗೊರಕೆ ಹೊಡಿತಿರಬಹುದು. ಎಬ್ಬಿಸ್ರಿನ ಕೂಗುರಿ ಎದ್ದೇಳಬಹುದು. Maybe he is still not listening. Cry out more. ಇನ್ನೂ ಗಾಢ ನಿದ್ರೆಯಲ್ಲಿ ಇದ್ದಾನೇನೋ, ಇನ್ನೂ ಸ್ವಲ್ಪ ನೀವು ಚೆನ್ನಾಗಿ ಕೂಗುರಿ ಆಗ ಎದ್ದೇಳಬಹುದು ಅಂತ. From morning to evening they called upon the name of their God, but nothing happened. ಬೆಳಗಿನ ಜಾವದಿಂದ ಸಂಜೆಯ ಒಬ್ಬಿನವರೆಗೂ ತಮ್ಮ ದೇವರಿಗೆ ಬಾಳ್ ದೇವರಿಗೆ ಕೂಗಿದ್ರು. ಎಷ್ಟು ಕೂಗಿದ್ರು ಅಂದ್ರೆ ಕೂಗಿದ್ರು, ಆದ್ರೆ ಉತ್ತರ ಸಿಗಲಿಲ್ಲ. Then Elijah said, ಹಾಗೆ ಇಲ್ಲಿ ಏನಂದ, now it is my turn. ಈಗ ನನ್ನ ಸಮಯ. As a man with the word, ಓ ದೇವರ ವಾಕ್ಯದ ವ್ಯಕ್ತಿಯಾಗಿ fill the trenches with word, with water. ಈ ಒಂದು ಬಲಿಪೀಠದ ಯಜ್ಞವೇದಿಯ ಸುತ್ತಲೂ ಕುಣಿ ಮಾಡಿದಿರಲ್ಲ, ಅಲ್ಲಿ ನೀರನ್ನು ತುಂಬಿರಿ. They filled the water. ಅವರು ನೀರನ್ನು ತುಂಬಿದ್ರು. And he said, do it again. ಮತ್ತೆ ಹೇಳಿದ್ರು, ಮತ್ತೆ ತಿರುಗಾ ತುಂಬಿರಿ. Again they filled with water. ಮತ್ತೆ ನೀರಿನಿಂದ ತುಂಬಿದ್ರು. Then he said, do it the third time. ಮೂರನೇ ಸಾರಿ ಕೂಡ ನೀರನ್ನು ಹಾಯಿಸಿ. Again they filled the trench with water. ಮೂರನೇ ಸಾರಿ ಕೂಡ ಯಜ್ಞವೇದಿಯ ಸುತ್ತಲೂ ಮೇಲೆ ನೀರನ್ನು ಹಾಯಿಸಿದ್ರು. Everywhere there was water, water, water. ಎಲ್ಲಾ ಕಡೆ ಸುತ್ತಲೂ ಯಜ್ಞವೇದಿಯ ಮೇಲೆ ನೀರು ನಿಂತು. And Elijah said, ಎಲ್ಲಿ ಏನಂದ, the God whom I serve, ನಾನು ಸೇವಿಸುವ ದೇವರು, the God whom I serve, ನಾನು ಸೇವಿಸುವ ದೇವರು, the God of my word, ಮತ್ತು ನನ್ನ ಮಾತನ್ನು ನೆರವೇರಿಸುವ I ದೇವರು, call upon the name of my ನನ್ನ God. ದೇವರಾದ ಕರ್ತನ ನಾಮವನ್ನು ಕೂಗುತ್ತೇನೆ. The moment he called upon the Lord his God, ನನ್ನ ದೇವರಾದ ಯೆಹೋವನ ನಾಮವನ್ನು ಆತನು ಎತ್ತಿ ಕೂಗುವಾಗ the God answered by fire ದೇವರು ಅಲ್ಲಿ ಸಾಕ್ಷಾತ್ತಾಗಿ ತನ್ನ ಪ್ರಾರ್ಥನೆಗೆ ಬೆಂಕಿಯಿಂದ ಉತ್ತರ ಕೊಟ್ಟ. and licked up the water, and within seconds the water was red, and everywhere there was fire. ಕ್ಷಣ ಮಾತ್ರಕ್ಕೆ ಬಲಿಪೀಠದ ಸುತ್ತಲೂ ನೀರು ಇಷ್ಟರ ಮಟ್ಟಿಗೆ ನಿಂತಿತ್ತಲ್ಲ, ಆ ನೀರೆಲ್ಲವೂ ಹೀರಿಕೊಂಡು ಬಲಿಪೀಠದಲ್ಲಿ ಬೆಂಕಿಯಿಂದ ಆ ದಹನ ಬಲಿ ಅಲ್ಲಿ ಸುಡಲ್ಪಡ್ತು. ಬೆಂಕಿಯಿಂದ ಉತ್ತರ ಬಂತು, ಆ ಬಲಿಪೀಠದ ಮೇಲೆ ಉತ್ತರ ಸಿಕ್ತು. Amen. ಆಮೆನ್. Hallelujah. Hallelujah. Come on, somebody shout ಕೂಗಿ hallelujah. ಹೇಳಿ hallelujah. 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 Elijah knew his God. ನೋಡ್ರಿ, ಎಲೀಯನು ತನ್ನ ದೇವರಿಗೆ Elijah knew who his God was. ತನ್ನ ದೇವರು ಯಾರಂತೇಳಿ ಎಲೀಯನಿಗೆ ಚೆನ್ನಾಗಿ ಗೊತ್ತಿತ್ತು. Amen. Amen. The day you know who you are in God, and the day you know the power of God's word in your life, you can be victorious. ಯಾವೊಂದು ದಿನ ನಿನ್ನ ದೇವರಲ್ಲಿ ನೀನು ಏನಾಗಿದೆಯೋ, ದೇವರ ವಾಕ್ಯದಲ್ಲಿರುವಂತ ಶಕ್ತಿ ಏನಂತ ನಿನಗೆ ಗೊತ್ತಾಗುತ್ತೋ, ಆ ದಿನದಿಂದಲೇ ನಿನಗೆ ಜಯವನ್ನು ಕಾಣುತ್ತಿ. Amen. Amen. God said it. ದೇವರು ಹೇಳಿದನು, Elijah believed it, ಎಲೀಯನು ನಂಬಿದನು, and that settles it. ಅದು ಸಂಪೂರ್ಣವಾಗಿ And ನೆರವೇರಿಸಲ್ಪಟ್ಟಿತು. he saw the power of God manifested there. ಅಲ್ಲಿ ದೇವರ ಶಕ್ತಿಯು ಪ್ರತ್ಯಕ್ಷವಾಗಿದ್ದ ನೋಡಿದನು. Amen. Amen. Hallelujah. Hallelujah. And this time when he said it shall not rain, it did not rain for 3.5 years. ಅವನು ತನ್ನ ಬಾಯಿಂದ ಹೇಳುವವರೆಗೂ ಕೂಡ 3.5 ವರ್ಷಗಳ ಕಾಲ ಮಳೆ ಬರಬಾರದ್ರೆ ಮಳೆ ಬರಲೇ ಇಲ್ಲ. Amen. ಆಮೆನ್. I remember an incident. ನನಗೆ ಒಂದು ಘಟನೆ ನೆನಪಿಗೆ In ಬರ್ತದೆ. the year 2009, 2009 ಇಸ್ವಿ we were in Assam. ನಾವು ಅಸ್ಸಾಂ ಪ್ರಾಂತದಲ್ಲಿದ್ದೀವಿ. Now, Assam is known for heavy rainfall every year. ಪ್ರತಿ ವರ್ಷಕ್ಕೆ ವರ್ಷ ಪೂರ್ತಿ ಹೆಚ್ಚಿನ ಒಂದು ಧಾರಾಕಾರವಾದ ಮಳೆ ಸುರಿಸುವಂತಹ ಒಂದು ರಾಜ್ಯ ಯಾವ್ದಾದ್ರೆ ಅದು ಅಸ್ಸಾಂ. You know how it rains? It rains for hours, 6 hours, 7 hours. ಯಾವ ರೀತಿ ಮಳೆ ಸುರ್ತದಪ್ಪ ಅಂದ್ರೆ ಒಂದ್ ತಾಸು ಅರ್ಧ ತಾಸು ಅಲ್ರಿ ಬಳ್ಳಾರಿ ಸುರಿದಂಗ ಅದು 6 ಗಂಟೆ 7 ಗಂಟೆ ಗಂಟೆಗಟ್ಟಲೆ ಸುರಿತಾ ಇರ್ತದೆ. And within 15-20 minutes again the humidity starts and you will not find any water anywhere. ಹೌದು ಪ್ರೇರೆ, ಇದ್ದಕ್ಕಿದ್ದಂತೆ ಮಳೆ ನಿಂತ ಮೇಲೆ 15 ನಿಮಿಷದೊಳಗೆ 6 ತಾಸು 7 ತಾಸು ಮಳೆ ಬಂದು ನೀರು ನಿಂತಿದ್ರೆ ಎಲ್ಲಿ ನಿಮಗೆ ಒಂದು ಚೂರು ನೀರು ಕಾಣಲ್ ನೆಲದ ಮೇಲೆ ಇದ್ದಕ್ಕಿದ್ದಂತೆ ಒಂದು ರೀತಿಯಾದ ಹ್ಯೂಮಿಡಿಟಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. And every day this was the process there. This was happening there. ಪ್ರತಿ ದಿನವೂ ಕೂಡ ಈ ರೀತಿಯಾದಂತಹ ಪ್ರಕೃತಿಯಲ್ಲಿ ಆ ರೀತಿಯಲ್ಲಿ ಜರುಗುವಂತ ಪ್ರಕ್ರಿಯೆ ಆಗಿತ್ತು. In 2009, ಆದ್ರೆ 2009 there was absolutely no rains. ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಳೆನೇ ಇದ್ದಿಲ್ಲ. And in the month of July we were suffering so badly. ಜುಲೈ ತಿಂಗಳಲ್ಲಿ ನಿಜವಾಗ್ಲೂ ಬಹಳ ನಾವು ಕಷ್ಟ ಪ್ರಯಾಸ ಪಡ್ತಾ ಇದ್ವಿ. Coolers won't work there.
ನೋಡ್ರಿ ಬೇರೆ ಆ ಸಮಯದಲ್ಲಿ Coolers won't work. ಆ ಸಮಯದಲ್ಲಿ ಕೂಲರ್ಸ್ ಕೂಡ ಕೆಲಸ ಮಾಡಲ್ರಿ. You will have to only be under the air condition. ನೀವು ಕೇವಲ ಎಸಿ ಕೆಳಗೆ ಮಾತ್ರ ಇದ್ದಾಗ ಮಾತ್ರ ಸ್ವಲ್ಪ ಹವಾ ಗಾಳಿ ತಗಲುತ್ತೆ. 1 second if you are out of being under the fan, you begin to water everywhere. ನೀನು ಎಸಿ ಇಂದ ಫ್ಯಾನ್ ಇಂದ ಬಂಕಾದಿಂದ ಹೊರಗೆ ಒಂದು ಕ್ಷಣ ಬಂದ್ರೆ ಸಾಕು, ಇದ್ದಕ್ಕಿದ್ದಂತೆ ನಮಗೆ ಬೆವರು ಬರ್ತದಲ್ಲ ಹಂಗೆ ಬೆವರು ಬರ್ತದೆ. Everywhere you begin to water. ಎಲ್ಲಾ ತಲೆಗಿಂದ ಕಾಲಿನವರೆಗೂ ನೀರು ಬೆವರು ಸುರಿತಾ ಇರ್ತದೆ. And so horrible was the situation in 2009. 2009 ಇಸ್ವಿಯಲ್ಲಿ ಎಷ್ಟು ಬಹಳ ಭಯಂಕರವಾಗಿತ್ತು ಆ ಪರಿಸ್ಥಿತಿ. You know the place where we had started a church. ನಾವು ಯಾವ ಒಂದು ಸ್ಥಳದಲ್ಲಿ ಸಭೆಯನ್ನು ಅಲ್ಲಿ ಆರಂಭಿಸಿದೆವೋ, The elders and a few people came to meet us of that village. ಆ ಒಂದು ಹಳ್ಳಿಯ ಒಂದು ಹಿರಿಯರು ಕೆಲವು ಜನರು ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದರು. And they said, see, we don't have rains and the situation is very horrible. ಇವತ್ತು ನಮ್ಮ ಪಟ್ಟಣದಲ್ಲಿ ಮಳೆ ಇಲ್ಲ ಮತ್ತೆ ಹೀಗಾಗಿ ಬಹಳ ಭಯಂಕರವಾದ ಉಷ್ಣಾಂಶ ಇದೆ, ಬಹಳ ಕಷ್ಟ ಅನುಭವಿಸ್ತಾ ಇದೀವಿ. So we are going to do a havan. ಮತ್ತು ನಾವು ಹೀಗೆ ಏನ್ ಮಾಡೋಣ, ಹವನ್ ಕರೆಂಗೆ. ಹವನ್ ಕರೆಂಗೆ ಅಂದ್ರೆ ಹೋಮ. ಓಕೆ ನಾವು ನಾವೇನ್ ಮಾಡೋಣ ಅಂದ್ರೆ ಹೋಮ ಮತ್ತು ಯಜ್ಞಗಳನ್ನು ಸಮರ್ಪಿಸೋಣ ಅಂತಂದ್ರೆ. So we going to have a prayer meeting in the ground there. ಮತ್ತು ಆ ಒಂದು ಗ್ರೌಂಡ್ ನಲ್ಲಿ ಮೈದಾನದಲ್ಲಿ ಒಂದು ಪ್ರಾರ್ಥನಾ ಕೂಟ ಇಟ್ಕೊಳ್ಳೋಣ. So we going to pray for the rain. ನಾವು ಮಳೆಗೋಸ್ಕರ ಬರುವುದಕ್ಕಾಗಿ ನಾವು ಹೋಗಿ ಪ್ರಾರ್ಥಿಸೋಣ. So I said okay, we going to gather. So around 350-400 people gathered there. ಅಲ್ಲಿ 300-400 ಜನರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಂದಿದ್ರು. And we had a wonderful time of praise and worship. ನಮಗೆ ಅದ್ಭುತವಾದಂತ ಸ್ತುತಿ ಆರಾಧನೆ ಸಮಯ ಇತ್ತು. And I began to preach the gospel there. ಅಲ್ಲಿ ಸುವಾರ್ತೆಯ ವಾಕ್ಯವನ್ನು ಅವರಿಗೆ ಸಾರಿದೆ. And God began to do amazing miracles in that place. ಆ ಸ್ಥಳದಲ್ಲಿ ದೇವರು ಅಪೂರ್ವವಾದಂತ ಕೆಲಸಗಳನ್ನು ಮಾಡಿದನು. My wife was translating into Hindi there. ಮತ್ತು ನನ್ನ ಹೆಂಡತಿಯವರು ನಾನು ಹೇಳುವಂತ ಆಂಗ್ಲ ಭಾಷೆಯ ಸಂದೇಶವನ್ನು ಹಿಂದಿಯಲ್ಲಿ ತರ್ಜುಮೆ ಮಾಡ್ತಾ ಇದ್ರು. So lame people started walking, and people who couldn't bend, they began to bend. So many mighty miracles. ಅನೇಕವಾದ ಅದ್ಭುತಗಳಂದ್ರೆ ನೋಡ್ರಿ, ಕುಂಟರು ನಡೆಯಲಾರದಕ್ಕೆ ಶುರು ಮಾಡಿದರು, ಎಂದಿಗೂ ಬಾಗಲಾರದಂತೆ ಇರುವಂತವರು ಚೆನ್ನಾಗಿ ನೆಟ್ಟಗಾಗಿ ನಡೆದಾಡಿದರು. And I was so happy that God was moving in that place. ಆ ಸ್ಥಳದಲ್ಲಿ ದೇವರು ಬಲವಾಗಿ ಚಲಿಸುವುದನ್ನು ಕಂಡಂತ ನಾನು ಎಷ್ಟೋ ಉತ್ಸುಕನಾದೆ. I forgot the reason why we had gathered there. ಯಾತಕ್ಕಾಗಿ ಕಾರಣಕ್ಕಾಗಿ ನಾವು ಅಲ್ಲಿ ಸೇರಿ ಬಂದಿದ್ದೇವೆ ಪ್ರಾರ್ಥನಾ ಕೂಟ, ಉದ್ದೇಶವನ್ನೇ ಮರೆತುಬಿಟ್ಟೆ. So I said we're going to close in prayer. ನಾನು ಹೇಳಿಬಿಟ್ಟೆ ಪ್ರಾರ್ಥನೆಯಿಂದ ಮುಕ್ತಾಯ ಮಾಡೋಣ. Then my wife is, but you did not even pray for the rain. ಅಲ್ಲರಿ, ನಾವು ಇನ್ನ ಬಂದಿದ್ದೆ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ, ಅದೇ ಮಾಡಿಲ್ಲ, ನಾವು ಹೆಂಗೆ ಮುಗಿಸ್ತೀರಿ ಅಂತ ಹೇಳಿ. You know what I prayed? ನಾನು ಏನು ಪ್ರಾರ್ಥಿಸಿ ಗೊತ್ತಾ? I just said like this. ನಾನು ಈ ರೀತಿ ಹೇಳಿದೆ ಅಷ್ಟೇ. I looked towards heaven and said, ಪರಲೋಕದ ಕಡೆ ಅಂತ ಕಣ್ಣೆತ್ತಿ ನೋಡಿದೆ. As Elijah prayed, ಎಲೀಯನು ಪ್ರಾರ್ಥಿಸಿದಂತೆ I pray ನಾನು ಪ್ರಾರ್ಥಿಸಿದೆ that there shall be abundance of rain in this state from now on. ಈ ಕ್ಷಣದಿಂದ ಈ ಒಂದು ರಾಜ್ಯದ ಮೇಲೆ ಅತ್ಯಧಿಕವಾದ ಸಮೃದ್ಧಿಯಾದ ಮಳೆ ಸುರಿಸಲ್ಪಡಲಿ ಅಂತ ಹೇಳಿದೆ. We went away. ನಾವು ಹೋಗ್ಬಿಟ್ಟಿವ್ರಿ, ಅಲ್ಲಿಂದ ಹೊರಟಿವಿ. Next day, ಮರುದಿನ I had to come to Belgaum for a meeting. ನಾನು ಬೆಳಗಾಂನಲ್ಲಿ ನಡೀತಕ್ಕಂತ ಒಂದು ಕೂಟಕ್ಕೆ ಬರಬೇಕಾಯ್ತು. And as I was in the train, ನಾನು ಇನ್ನೇನು ರೈಲಿನಲ್ಲಿ ಪ್ರಯಾಣದಲ್ಲಿ ಇರುವಾಗಲೇ that rain began to start. ಈಗಾಗಲೇ ಅಲ್ಲಿ ಮಳೆ ಶುರು ಹಚ್ಕೊಂಡ್ಬಿಟ್ಟಿದೆ. And it began to rain so much. ಎಷ್ಟರ ಮಟ್ಟಿಗೆ ಧಾರಾಕಾರವಾದಂತ ಮಳೆ ಅಲ್ಲಿ ಸಮೃದ್ಧಿಯಾಗಿ ಸುರಿಯಿತಂದ್ರೆ, the pastor called me. ಮತ್ತೆ ಸಭಾಪಾಲಕರು ಫೋನ್ ಇಂದ ನನಗೆ ಮಾತಾಡಿ ಹೇಳಿದ್ರು, we have to have another meeting to stop the rain. ಬನ್ನಿ ಬ್ರದರ್, ಈ ಮಳೆ ನಿಂತ್ಕಂತ ಇಲ್ಲ, ಈ ಮಳೆ ನಿಂತ್ಕೊಳ್ಬೇಕಂತೇಳಿ ಪ್ರಾರ್ಥನೆ ಮಾಡೋಣ ಬನ್ನಿ ಅನ್ನುವಷ್ಟರ ಮಟ್ಟಿಗಿತ್ತಂತೆ ಮಳೆ. Amen. Amen. When we know the power of God's word in our lives, and when we are led by the Spirit of God, we shall see great things happening. ಯಾವಾಗ ನಮ್ಮಲ್ಲಿ ದೇವರ ವಾಕ್ಯವು ಬಲವಾಗಿ ಇರುವುದನ್ನು, ಮಾತಾಡುವುದನ್ನು ಮತ್ತು ದೇವರಾತ್ಮನಿಂದ ನಡೆಸಲ್ಪಡುವುದನ್ನು ನೋಡ್ತೇವೋ, ನಿಜವಾಗಲೂ ಇಂಥ ಅತಿಶಯವಾದ ಕಾರ್ಯಗಳು ಜರುಗುತ್ತವೆ. Jeremiah chapter 31 and verse 3. ನೋಡಿ, ಯೆರೆಮೀಯನ ಪುಸ್ತಕ 31 ವಚನ 3. Call unto me and I will answer you and I will show you great and amazing things. ನನಗೆ ಕೂಗಿ ಮೊರೆಯಿಡಿರಿ, ನಿಮಗೆ ತಿಳಿಯದ ಮಹತ್ತಾದಂತ ಅದ್ಭುತಗಳನ್ನು ನಾನು ಮಾಡಿ ತೋರಿಸುವೆನು. Amen. Amen. Hallelujah. The name of Jesus is above all names. ಯೇಸುವಿನ ನಾಮವೇ ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ. At the name of Jesus every knee shall bow and every tongue shall confess. ಯೇಸುವಿನ ನಾಮಕ್ಕೆ ಪ್ರತಿ ಒಂದು ಮೊಣಕಾಲು ಊರಿ ಪ್ರತಿ ಒಂದು ನಾಲಿಗೆ ಯೇಸಪ್ಪನೇ ದೇವರಂತ ಒಪ್ಪಲೇಬೇಕು. But Psalms 138 verse 2 says that he has exalted his word above his name. ಆದ್ರೆ 138ನೇ ಕೀರ್ತನೆ 2ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ತನ್ನ ಒಂದು ಹೆಸರಿಗಿಂತಲೂ ತನ್ನ ವಾಕ್ಯವನ್ನು ಮೇಲೆ
ಪಟ್ಟಣಕ್ಕೆ ಆತನ ಎತ್ತಿದನು. Amen. ಆಮೆನ್. Hallelujah. Hallelujah. Never underestimate the power of God's word. ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು ಯಾವತ್ತೂ ಕೂಡ ಕೆಳ ಲೆಕ್ಕಾಚಾರ ಹಾಕಬೇಡಿ. Amen. ಆಮೆನ್. I love to confess God's word. ನಾನು ದೇವರ ವಾಕ್ಯವನ್ನು ಅರಿಕೆ ಮಾಡಲಿಕ್ಕೆ ಬಹಳ ಇಷ್ಟಪಡ್ತೇನೆ. Every day, night, morning, I confess God's word. ನೋಡಿ, ಪ್ರತಿ ದಿನ ರಾತ್ರಿ ಬೆಳಗಿನ ಜಾವದಲ್ಲಿ ಅಂದ್ರೆ ಯಾವಾಗಲೂ ದೇವರ ವಾಕ್ಯ ಅರಿಕೆ ಮಾಡ್ತಿರ್ತೇನೆ. And I speak the word into the situations. ನೋಡಿ, ಅಂದ್ರೆ ಪರಿಸ್ಥಿತಿಗಳಿಗೆ ಏನ್ ಬರ್ತದೋ ತಕ್ಕಂತೆ ನಾನು ದೇವರ ವಾಕ್ಯ ಮಾತಾಡ್ತೇನೆ. That is prophesying God's word. ಅದೇ ದೇವರ ವಾಕ್ಯವನ್ನು ಪ್ರವಾದನೆಯಾಗಿ ನುಡಿಯುವುದು. Amen. Amen. Hallelujah. Hallelujah. So if you find your situation is not good, you need to prophesy. You need to speak the word. ನಿನ್ನಿಗೆ ಬಂದು ಒದಗಿದಂತ ಪರಿಸ್ಥಿತಿಗಳು ಅದು ಸರಿ ಇಲ್ಲ ಅಂದ್ರೆ ಸರಿಪಡಿಸಲಿಕ್ಕಾಗಿ ನಿನ್ನ ಬಾಯಲ್ಲಿ ಹೃದಯದಲ್ಲಿ ದೇವರ ವಾಕ್ಯವಿದೆ ತಕ್ಕಂತೆ ವಾಕ್ಯ ಮಾತಾಡಿ ಪ್ರವಾದನೆ ನುಡಿ, ಅದು ಸರಿಯಾಗುತ್ತೆ. The more we are dependent upon God and His word, we're going to see amazing things happening. ಎಷ್ಟು ಹೆಚ್ಚಾಗಿ ದೇವರನ್ನು, ದೇವರ ಮೇಲೂ, ದೇವರ ವಾಕ್ಯದ ಮೇಲೆ, ದೇವರ ಆತ್ಮದ ಮೇಲೆ ಹತ್ತುಕೊಳ್ತೇವೋ ಅಷ್ಟು ಅದ್ಭುತವಾದ ಸಂಗತಿಗಳು ಜರುಗುವುದನ್ನು ಅನುಭವಿಸುತ್ತೇವೆ. The day we go far from His word, we are in danger. ಯಾವ ದಿವಸ ದೇವರ ವಾಕ್ಯದಿಂದ ದೂರ ಇರ್ತೇವೋ ಅದು ಬಹಳ ಒಂದು ಅಪಾಯದ ದಿನ. Amen. Amen. Hallelujah. Hallelujah. Tell your neighbor, ನಿಮ್ ಪಕ್ಕದ ನೋಡಿ, word, the spirit. ಹೇಳ್ರಿ, ದೇವರ ವಾಕ್ಯ, ದೇವರ ಆತ್ಮನು. Tell them, look into their eyes and tell them, the word and the spirit. ಹೇಳ್ರಿ, ದೇವರ ವಾಕ್ಯ ಮತ್ತು ದೇವರ ಆತ್ಮನು. Amen. Amen. When you are combined, when you have a combination of the spirit of God and God's word, you're going to be victorious all your life. ದೇವರ ವಾಕ್ಯವನ್ನು, ದೇವರ ಆತ್ಮವನ್ನು ಜೊತೆಗೂಡಿ ನೀವು ಅಂಟಿಕೊಂಡು ಇರುವಾಗ ಅಲ್ಲಿ ದೊಡ್ಡ ದೇವರ ಆಶ್ಚರ್ಯ ಕಾರ್ಯಗಳನ್ನು ನೋಡ್ತೀರಿ. You know, the Bible says there was famine in Samaria. ಸಮಾರ್ಯದಲ್ಲಿ ದೊಡ್ಡದಾದಂತಹ ಕ್ಷಾಮವಿತ್ತು ಅಂತ ವಾಕ್ಯ ಹೇಳುತ್ತೆ. And here was this man, King Ahab, held Elisha responsible for the famine. ನೋಡ್ರಿ, ಆದ್ರೆ ಈ ಒಂದು ಅಹಾಬ್ ರಾಜನು ಈ ಬರಗಾಲಕ್ಕೆ ಕಾರಣಕರ್ತನು ಪ್ರವಾದಿಯಾದಂತ ಏಲಿಯಾ ಅಂತೇಳಿ ತಪ್ಪೋರಿಸ್ಬಿಟ್ಟಿದ್ದಾನೆ. So he sent his commander of the army and he sent few more people to King Elisha, to Prophet Elisha. ಪ್ರವಾದಿಯಾದಂತ ಏಲಿಯನನ್ನು ಹಿಡಿದಿಟ್ಟುಕೊಂಡು ತರಲಿಕ್ಕೆ ಕೆಲವು ಆಳುಗಳನ್ನು, ಸೈನಿಕರ ದಂಡನ್ನು ಎಲಿಯನ ಹಿಂದೆ ಬಿಟ್ಟ ಈ ರಾಜ. The famine was so severe that there was no food at all. ನೋಡ್ರಿ, ಸಮಾರ್ಯದಲ್ಲ ಎಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಕ್ಷಾಮವಿತ್ತಂದ್ರೆ ತಿನ್ಲಿಕ್ಕೆ ಮನುಷ್ಯರಿಗೆ ಊಟ ಕೂಡ ಸಿಕ್ತಿರ್ಲಿಲ್ಲ. No, they were even eating people, their children. ಕೊನೆಗೆ ಎಂತ ಒಂದು ಕ್ಷಾಮ ಬರಗಾಲ ಅಂದ್ರೆ ತಮ್ಮ ಮಕ್ಕಳನ್ನು ಕುದಿಸಿಕೊಂಡು ತಿನ್ನುವಷ್ಟರ ಮಟ್ಟಿಗೆ ಬಂದ್ಬಿಟ್ಟಿತ್ತು. And Elisha was sitting with his disciples. ಮತ್ತು ಎಲಿಯನು ತನ್ನ ಶಿಷ್ಯರೊಟ್ಟಿಗೆ ಕುಳಿತಿದ್ದಾನೆ. And here comes the people. ಮತ್ತು ಈ ಜನರು ಆ ಜನರಿಂದ ಅಲ್ಲಿ ಕೂಡಿ ಬರ್ತಾ ಇದ್ದಾರೆ. And you know what Elisha said? ಅಲ್ಲಿ ಎಲಿಯನು ಏನಂದ್ರೆ ಗೊತ್ತಾ? He looked at them and said, ಅವ್ರನ್ನ ಕಡೆಗೆ ನೋಡಿ ಹೇಳಿದ, tomorrow by this time. ನಾಳೆ ಇಷ್ಟು ಹೊತ್ತಿಗೆ. Tomorrow by this time. ನಾಳೆ ಈ ಸಮಯದ ಇಷ್ಟು ಹೊತ್ತಿಗೆ. Come on, tell your neighbor, tomorrow by this time. ಹೇಳ್ರಿ, ನಿಮ್ಮ ಪಕ್ಕದ ಕಡೆ ನೋಡಿ, ನಾಳೆ ಈ ಸಮಯಕ್ಕೆ. Tell them 24 hours time. ಹೇಳ್ರಿ, 24 ತಾಸು ಗಂಟೆ. Tell them 24 hours, 24 ತಾಸಲ್ಲಿ. ಕೇವಲ 24 ತಾಸಲ್ಲಿ. Elisha said, ಎಲಿಯನಂದ, tomorrow by this time. ನಾಳೆ ಈ ಸಮಯಕ್ಕೆ. In 24 hours time. ಅಂದು 24 ತಾಸಿನಲ್ಲಿ. There's going to be a miracle. ಅಲ್ಲಿ ಒಂದು ದೊಡ್ಡ ಅದ್ಭುತ ಜರುಗಲಿಕ್ಕಿದೆ. Amen. Amen. Elisha said, ಎಲಿಯನಂದ, in 24 hours time. ನೋಡ್ರಿ, 24 ತಾಸಾದ ಮೇಲೆ There is going to be so much of food. ಎಷ್ಟರ ಮಟ್ಟಿಗೆ ಊಟ ಇರ್ತದಂದ್ರೆ It is very, very difficult to contain. ಅದನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಿ ಕೂಡ ಬಹಳ ಕಷ್ಟ ಆಗುತ್ತೆ. And the commander of the army began to laugh. ಅಲ್ಲಿ ಸೇನೆಗಳ ಒಬ್ಬ ಕಮಾಂಡರ್, ಸೇನಾಪತಿ ನಗಲಿಕ್ಕೆ ಶುರು ಮಾಡಿದ. He began to make a mockery of the words of this prophet. ಈ ಪ್ರವಾದಿಯ ಬಾಯಿಂದ ಬಂದಂತ ಪ್ರವಾದನೆಗಳಿಗೆ ಅಣಿಕಿಸಿದನು, ಹಾಸ್ಯ ಮಾಡಿದನು. Even if God opens the floodgates of heaven, it shall not happen. ಏನ ಹೇಳ್ತಾನೈತಾ, ಈ ಬರಗಾಲದಲ್ಲಿ ಹಿಂಗಂತೆ ಊಟ ಸಿಗ್ತದಂತೆ, ಆರು ಸಿಗ್ತದಂತೆ ಹೇಳ್ಬಿಟ್ಟ. ಆ ಪರಲೋಕದಿಂದ ದೇವರು ಎಲ್ಲಾ ದ್ವಾರಗಳನ್ನು ತೆಗೆದು ಸುರಿದ್ರು ಕೂಡ ಈ ಬರಗಾಲ ಹೋಗಲಯ ಅಂತ ನಕ್ಬಿಟ್ಟ. He began to laugh. ಆ ನಗಲಿಗೆ ಶುರು ಮಾಡ್ದ. You know what Elisha said? ಎಲಿಯನಿಂದ, It shall happen. ಇದು ಜರುಗುತ್ತೆ, It shall happen. ಇದು ಜರುಗುತ್ತಿರುತ್ತೆ. You will see it. ನೀನು ನಿನ್ನ ಕಣ್ಣಾರೆ ನೋಡ್ತಿ, but you will not enjoy of it. ಆದರೆ ಅದನ್ನು ನಿನ್ನ ಎಷ್ಟು ಮಾತ್ರಕ್ಕೂ ಆನಂದಿಸಲ್ಲ, ಅನುಭವಿಸಲ್ಲ. Tomorrow it will happen. ಹೌದು, ನಾಳೆ 24 ತಾಸಾದ್ಮೇಲೆ ಈ ಸಮಯಕ್ಕೆ ಇದು ಜರುಗುತ್ತೆ. You shall see it. ನಿನ್ನ ಕಣ್ಣಾರೆ ಅದನ್ನು ನೋಡ್ತಿ, but you will not eat of it. ಆದ್ರೆ ಅದನ್ನು ಸ್ವಲ್ಪವೂ ಕೂಡ ರುಚಿ ನೋಡಕ್ಕಾಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ. The worst part is seeing and not enjoying the blessing. ಬಹಳ ಕೆಟ್ಟ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಆಶೀರ್ವಾದವನ್ನು ಕಣ್ಣಾರೆ ನೋಡಿ
ಅನುಭವಿಸದೇ ಇರೋದು. You are entering the platform, railway platform, and your train is moving. ನೀನಿನ್ನೇನು ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಎಂಟರ್ ಆಗ್ತಾ ಇದೀರಿ, ನಿನ್ನ ಟ್ರೈನ್ ಟಿಕೆಟ್ ರಿಸರ್ವೇಶನ್ ಮಾಡ್ಕೊಂಡಿದೀಯ, ಆದ್ರೆ ಟ್ರೈನ್ ಪಾಸ್ ಆಗ್ಬಿಡ್ತು. You have just reached the airport, your flight is taking off. ಇನ್ನೇನು ಏರ್ಪೋರ್ಟ್ ನಲ್ಲಿ ಕಾಲಿಟ್ಟು ಇನ್ನೇನು ಏರೋಪ್ಲೇನ್ ಅಲ್ಲಿ ಹತ್ತಬೇಕು, ನಿನ್ನ ಏರೋಪ್ಲೇನ್ ಇಲ್ಲ, ಅಲ್ಲಿ ಆಗಲೇ ಮೇಲಕ್ಕೆ ಟೇಕ್ ಆಫ್ ಆಗಿತ್ತು. Elisha said, ಎಲೀಷನ it will happen. ಇದು ಜರುಗುತ್ತೆ. Tell your neighbor, it will happen. ನಿಮ್ ಪಕ್ಕದ ಕಡೆ ನೋಡಿ ಹೇಳ್ರಿ, ಇದು ಜರುಗುತ್ತೆ. Say it with confidence. ಒಂದು ಭರವಸೆಯಿಂದ ಹೇಳ್ರಿ, It shall happen. ಇದು ಜರುಗುತ್ತೀರುತ್ತೆ. In 24 hours it shall happen. 24 ತಾಸು ಕಳೆದ ತಕ್ಷಣ ಈ ಸಮಯಕ್ಕೆ ನಾಳೆ ಇಷ್ಟೊತ್ತಿಗೆ ಇದು ಆಗುತ್ತೆ. Tell them your miracle will happen. ಹೇಳ್ರಿ, ನಿನ್ನ ಅದ್ಭುತ ಅದು ಜರುಗುತ್ತೆ. Tomorrow 24 hours you're going to see a miracle. ಈ ಕ್ಷಣದಿಂದ ನಾಳೆ 24 ತಾಸು ಈ ಸಮಯಕ್ಕೆ ಗಡಿಯಾರ ಎಲ್ಲ ಸಮಯ ನಿಮಿಷ ಎಲ್ಲರೂ ನೋಡ್ಕೊಳ್ರಿ, ನಾಳೆ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ನಡೆಯುತ್ತೆ. Amen. ಆಮೆನ್. Hallelujah. ಹಲ್ಲೆಲೂಯಾ. And you know what happened? ಆಗೇನಾಯ್ತು ಗೊತ್ತು? It happened. ಅದು ಜರುಗಿತು. Hallelujah. ಹಲ್ಲೆಲೂಯಾ. It happened. ಅದು ಜರುಗಿತು. And there was so much of it. That's another story again. ಅದು The leper story. ಅದು ಆ ಒಂದು ಕುಷ್ಠರೋಗಿಗಳು ಹೋಗ್ಬಿಟ್ಟು ಆ ಕೊಳ್ಳೆಯನ್ನು ತಂದರು, ಮತ್ತೆ ಅಲ್ಲಿ ಎಷ್ಟೋ ಸಮೃದ್ಧಿಯಾದ ಊಟ ಆಹಾರ ಸಿಕ್ತು, ಅದು ಮತ್ತೊಂದು ಕತೆ. There was so much of food in that land. ಎಷ್ಟರ ಮಟ್ಟಿಗೆ ಸಮೃದ್ಧಿಯಾದ ಆಹಾರ ಇತ್ತಂದ್ರೆ, So much of food. ಎಷ್ಟರ ಮಟ್ಟಿಗೆ ಆಹಾರ. What Elisha spoke came to pass. ಪ್ರವಾದಿ ಏನು ನುಡಿದನೋ ಅದು ಅಕ್ಷರ ಸಹ ನೆರವೇರಿತು. God said it. ದೇವರು ಹೇಳಿದನು, Elisha believed it. ಎಲೀಯನು ನಂಬಿದನು, That settles it. ಅದು ಸಂಪೂರ್ಣವಾಗಿ ನೆರವೇರಿಸಲ್ಪಡ್ತು. Amen. ಆಮೆನ್. There was so much of food. ಎಷ್ಟರ ಮಟ್ಟಿಗೆ ಆಹಾರವಿತ್ತು ಅಂದ್ರೆ, Multitudes began to run towards that nation. ರಾಷ್ಟ್ರದ ಕಡೆಗೆ ಗುಂಪು ಗುಂಪು ದೊಡ್ಡ ಜನ ಸಮೂಹ ಓಡಿ. And this commander of the army was standing there. ಇಲ್ಲಿ ಆ ಮಾತು ಅಣಕಿಸಿ ಹೇಳಿದ್ನಲ್ಲ, ಈ ಸೇನಾಪತಿ ನಿಂತುಕೊಂಡು They pulled this fellow down and they began to stamp on him and they began to reach out to the food. ಅಲ್ಲಿ ಆಹಾರವಿರುವುದನ್ನು ಅದ್ಭುತವನ್ನು ಕಣ್ಣಾರ ನೋಡ್ತಾ ಇದ್ದಾನೆ, ನಿಂತಿದ್ದಾನೆ. ಇದ್ದಕ್ಕಿದ್ದಂತೆ ಜನರ ಗುಂಪು ಎಷ್ಟರ ಮಟ್ಟಿಗಿತ್ತಂದ್ರೆ ಕಾಲು ತುಳಿತಕ್ಕೆ ಅವನು ಸಾಯ್ಬೇಕಾಯ್ತು, ಅವನು ತುಳ್ಕೊಂಡು ಹೋದ್ರು. He was looking at the food. ಅವನು ಆಹಾರ ಕಡೆ ನೋಡ್ತಾ ಇದ್ದಾನೆ, But he couldn't enjoy. ಆದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. The word. ವಾಕ್ಯ, The word. ಆ ವಾಕ್ಯ. Come on, tell your neighbor the word and the spirit. ಹೇಳ್ರಿ, ದೇವರ ವಾಕ್ಯ ಮತ್ತು ದೇವರ ಆತ್ಮ. Tell them the word and the spirit. ನಿಮ್ಮ ಪಕ್ಕದ ನೋಡಿರಿ, ದೇವರ ವಾಕ್ಯ ಮತ್ತು ದೇವರ ಆತ್ಮ. Hallelujah. ಹಲ್ಲೆಲೂಯಾ. Hallelujah. Hallelujah. Never miss out on these two things in your life. ನಿಮ್ಮ ಜೀವಿತದಲ್ಲಿ ಎರಡು ಸಂಗತಿಗಳನ್ನು, ವಿಚಾರಗಳನ್ನು ಯಾವತ್ತಿಗೂ ಕಳ್ಕೊಬೇಡಿ. These two things have always been a priority in my life. ಈ ಎರಡು ಸಂಗತಿಗಳು ಪ್ರಿಯರೇ ನನ್ನ ಜೀವಿತಕ್ಕೆ ಬಂದ್ರೆ ಯಾವಾಗಲೂ ಇದು ಬಹಳ ಪ್ರಾಧಾನ್ಯತೆ ಆಗಿರ್ತದೆ. Amen. Amen. Hallelujah. Hallelujah. We need to be people. We need to be dare enough in believing God's word. ಹೌದು, ನಾವು ಎಂತ ಜನರಾಗಬೇಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನಂಬುವಂತ ಎದೆಗಾರಿಕೆ We ಉಳ್ಳವರಾಗಿರಬೇಕು. need to be people who would always say, God, when God speaks, I will dare to believe it, and that settles it because I know God will perform His word. ನಾವು ಎಷ್ಟರ ಮಟ್ಟಿಗೆ ಎದೆಗಾರಿಕೆ ಉಳ್ಳಂತ ಜನರಾಗಬೇಕಂದ್ರೆ ಈ ದೇವರ ವಾಕ್ಯ ಮಾತಾಡಿದ್ದನ್ನು ನಾನು ನಂಬಿದ್ದೇನೆ, ಅದು ಖಂಡಿತವಾಗಿ ನನ್ನ ದೇವರು ನೆರವೇರಿಸುವುದಕ್ಕೆ ಶಕ್ತನಂತೇಳಿ ನಂಬುವಷ್ಟು ಹೇಳುವಷ್ಟು ಎದೆಗಾರಿಕೆ ನಮ್ಮಲ್ಲಿರಬೇಕು. Jeremiah chapter 1 and verse 12. ಯೆರೆಮೀಯ ಪುಸ್ತಕ 1 ಅಧ್ಯಾಯ 12ನೇ ವಚನ. I am waiting to perform my word. ನನ್ನ ವಾಕ್ಯಗಳನ್ನು ಮಾತುಗಳನ್ನು ನೆರವೇರಿಸಲಿಕ್ಕೆ ಕಾಯ್ತಾ ಇದ್ದಾನೆ, ಆತುರ ಪಡ್ತಾ ಇದ್ದಾನೆ. Amen. Amen. Come on, somebody say, God will perform His word. ಎಲ್ಲರೂ ಹೇಳ್ರಿ, ಈ ಸಮಯದಲ್ಲಿ ದೇವರು ತನ್ನ ಮಾತುಗಳನ್ನು ನೆರವೇರಿಸುತ್ತಾನೆ. ಎಲ್ರಿ, ದೇವರು ತನ್ನ ಮಾತುಗಳನ್ನು ಮಾತಾಡಿದಂತೆ ನೆರವೇರಿಸುವುದಕ್ಕೆ ಕಾಯ್ತಾ ಇದ್ದಾನೆ, ಆತುರ ಪಡ್ತಾ ಇದ್ದಾನೆ. Amen. Amen. Come on, tell your neighbor, God will perform His word. ಎಲ್ರಿ, ದೇವರು ತನ್ನ ಮಾತುಗಳು ನನ್ನ ಜೀವಿತದಲ್ಲಿ ನೆರವೇರಿಸುತ್ತಾನೆ. Tell them, God will perform His word. ಎಲ್ರಿ, ದೇವರು ನನ್ನ ಜೀವಿತದಲ್ಲಿ ಮಾತಾಡಿದ ಒಂದೊಂದು ವಾಕ್ಯ ಅಕ್ಷರ ಸಹ ನೆರವೇರಿಸುತ್ತಾನೆ. Amen. Amen. Hallelujah. Hallelujah. You believe it tonight? ಈ ರಾತ್ರಿ ನೀವು ನಂಬ್ತೀರಾ? You believe it tonight? ಈ ರಾತ್ರಿ ನೀವು ನಂಬ್ತೀರಾ? If God speaks something, do you believe it? ದೇವರು ಏನಾದರೂ ನಿಮಗೆ ಮಾತಾಡುವಾಗ ಇದನ್ನು ನೀವು ನಂಬ್ತಿದ್ದೀರೋ? Say it. ಹೇಳಿ. Tell God, Lord, you said it. ಹೇಳಿ, ದೇವರೇ ನೀನು ಹೇಳಿರುವಾಗ, you said it. ನೀನು ಹೇಳಿದಿ, I believe it. ನಾನು ನಂಬುತ್ತೇನೆ. That settles it. ಅದು ಶಾಶ್ವತಕ್ಕೂ ನೆರವೇರಿಸಲ್ಪಡುತ್ತದೆ. Come on, give the Lord a loud clap offering for His word. ಕರ್ತನಿಗೆ ಈ ಒಂದು ಸಮಯದಲ್ಲಿ ಜೋರಾದ ಗಟ್ಟಿಯಾದ ಚಪ್ಪಾಳೆ. Amen. Amen. Shall we all stand in our places? ಎಲ್ಲರೂ ಕೂಡ ನಮ್ಮ ಸ್ಥಾನದಲ್ಲಿ ಎದ್ದು ನಿಂತುಕೊಳ್ಳುವ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Always remember these 2 points. ಈ ಎರಡು ಅಂಶಗಳನ್ನು ಯಾವಾಗಲೂ ನೆನಪಿಡಿ. Never miss out on being filled with God's word and being led by the Spirit. ದೇವರ ಆತ್ಮನಿಂದ ನಡೆಸಲ್ಪಡುವುದಾಗಲಿ ದೇವರ ವಾಕ್ಯದಿಂದ ತುಂಬಲ್ಪಡುವುದಾಗಲಿ ಯಾವತ್ತೂ ತಪ್ಪಿಸ್ಕೋಬೇಡಿ. After you have tried everything, I urge you, try God's word. ಹೌದು ಬೇರೆ ಎಲ್ಲವನ್ನು ಪ್ರಯತ್ನ ಮಾಡಿದ ಮೇಲೆ ನಾನು ನಿಮಗೆ ಕೇಳಿಕೊಳ್ತೇನೆ, ದೇವರ ವಾಕ್ಯವನ್ನು ಪ್ರಯತ್ನಿಸಿ. Amen. Amen. Tell your neighbor, I'm going to try God's word. ಹೇಳ್ರಿ, ನಾನು ದೇವರ ವಾಕ್ಯವನ್ನು ಪ್ರಯತ್ನಿಸ್ತೇನೆ. Tell your neighbor, I'm going to try God's word. ನಿಮ್ಮ ಪಕ್ಕದ ಕಡೆಗೆ ಹೇಳ್ರಿ,
ನಾನು ದೇವರ ವಾಕ್ಯವನ್ನು ಪ್ರಯತ್ನಿಸ್ತೇನೆ. Amen. Amen. Hallelujah. Hallelujah. Anything and everything may fail, but not His word. Amen. ಎಲ್ಲವೂ ಕೂಡ ವಿಫಲವಾಗಿರಬಹುದು, ಎಲ್ಲವೂ ಕೂಡ ನೀನು ವಿಫಲತೆಗೊಂಡಿರಬಹುದು, ಆದ್ರೆ ದೇವರ ವಾಕ್ಯ ಯಾವತ್ತಿಗೂ ವಿಫಲಗೊಳ್ಳಲ್ಲ. ಆಮೆನ್. Hallelujah. Hallelujah. God's word is true. ದೇವರ ವಾಕ್ಯ ಅದು ಸತ್ಯವಾಗಿದೆ. But we need to dare to believe it. ಆದರೆ ಅದನ್ನು ಒಪ್ಪಲಿಕ್ಕೆ, ನಂಬಲಿಕ್ಕೆ ನಮಗೆ ಧೈರ್ಯ ಇರಬೇಕಷ್ಟೇ. Amen. ಆಮೆನ್. And when we speak the word ಆ ವಾಕ್ಯವನ್ನು ಮಾತಾಡುವಾಗ, into situations, into circumstances, ಬಂದಿರತಕ್ಕಂತ ಪರಿಸ್ಥಿತಿಗಳಿಗೆ ನಾವು ತಕ್ಕಂತೆ ವಾಕ್ಯ ಮಾತಾಡುವಾಗ they're going to change. ಅಲ್ಲಿ ಬದಲಾಗ್ತದೆ, They're going to change. ಅಲ್ಲಿ ಬದಲಾವಣೆ ನೋಡ್ತೇವೆ. Amen. ಆಮೆನ್. Hallelujah. Hallelujah. God spoke His word and calmed the storm. ಹೌದು, ದೇವರು ತನ್ನ ವಾಕ್ಯದಿಂದ ಮಾಯಿಂದ ಮಾತಾಡಿ ಬಿರುಗಾಳಿ ಅಬ್ಬರವನ್ನು ಶಾಂತಪಡಿಸಿದನು. Amen. ಆಮೆನ್. Hallelujah. Hallelujah. You know somebody said the American Standard Version says like this. ಅಮೆರಿಕ ಸ್ಟ್ಯಾಂಡರ್ಡ್ ವರ್ಷನ್ ತರ್ಜುಮೆ ಭಾಷಾಂತರ ಪ್ರತಿ ಹೀಗೆ ಹೇಳುತ್ತೆ. You know, when Jesus saw the storm, ಯೇಸು ಕ್ರಿಸ್ತನ ದೊಡ್ಡ ಬಿರುಗಾಳಿ ಅಲೆ ನೋಡುವಾಗ, and all the disciples were frightened. ಇಲ್ಲಿ ಎಲ್ಲಾ ಶಿಷ್ಯರು ಭಯಭೀತರಾಗುವಾಗ, You know, some versions say Jesus said, "Be quiet, still, be calm and still." ಕೆಲವು ತರ್ಜುಮೆಯ ಭಾಷಾಂತರ ಪ್ರತಿಯಲ್ಲಿ ಹೀಗೆ ಹೇಳ್ತದೆ, ಆತನು ಅದನ್ನು ಗದರಿಸಿದನು, ಶಾಂತವಾಗಂದನು, ಅಲ್ಲಿ ಎಲ್ಲವೂ ಶಾಂತವಾಯ್ತು ಅಂತ ನೋಡಿ. But one version says, ಆದ್ರೆ ಒಂದು ತರ್ಜುಮೆ ಹೀಗೆ ಹೇಳುತ್ತೆ. come on, say this. ಎಲ್ಲರೂ ಹೇಳಿ. When you are led by the Spirit, when you are filled with the word, when you talk to the storm in your life, storm will cease. Amen. ನೀವು ದೇವರ ವಾಕ್ಯದಿಂದ ತುಂಬಲ್ಪಟ್ಟು, ದೇವರ ಆತ್ಮನಿಂದ ನಡೆಸಲ್ಪಟ್ಟು ಇರುವಾಗ ನಿಮ್ಮ ಜೀವಿತದಲ್ಲಿ ಎದುರಾಗುವಂತ ದೊಡ್ಡ ಬಿರುಗಾಳಿಯ ಅಲೆಗಳ ಅಬ್ಬರಕ್ಕೆ ನೀನು ಮಾತಾಡುವುದು ಬೇಡ, ಅಂದ್ರೆ ಸಾಕು, ಅದು ಶಾಂತವಾಗುತ್ತೆ. ಆಮೆನ್. Elijah knew his God. ಎಲೀಯನಿಗೆ ತನ್ನ ದೇವರು ಗೊತ್ತಿತ್ತು. And Elijah knew the power of God's word in his life. ದೇವರ ವಾಕ್ಯದ ಶಕ್ತಿ ಏನಂತೇಳಿ ತನ್ನ ಜೀವಿತದಲ್ಲಿ ಎಲೀಯನಿಗೆ ಗೊತ್ತಿತ್ತು. Do you know your God? ನಿನ್ನ ದೇವರ ಬಗ್ಗೆ ನಿನಗೆ ಗೊತ್ತು. Do you know who you are? ನೀನು ಯಾರಾಗಿದ್ದೆ ಅಂತ ನಿನಗೆ ಗೊತ್ತು. Do you know the power of God or God's word in your life? ದೇವರ ವಾಕ್ಯದ ಒಂದು ಶಕ್ತಿ ಏನಂತೇಳಿ ನೀನು ತಿಳಿದುಕೊಂಡಿದ್ಯಾ? When you know those three things, ಈ ಮೂರು ಸಂಗತಿ ಅರ್ಥಕೊಂಡ್ರೆ you're going to be victorious. ನೀವು ಒಬ್ಬ ಜಯಶಾಲಿ ಆಗಿರ್ತೀರಿ. Amen. ಆಮೆನ್. Shall we all lift up our hands? ಬನ್ನಿ ನಮ್ಮೆಲ್ಲ ಕೈಗಳ ಮೇಲೆ ಕೆತ್ತುವ. I want every eye to be closed. ಈ ಸಮಯದಲ್ಲಿ ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Every hand lifted towards heaven. ಪ್ರತಿ ಒಂದು ಕೈ ಪರಲೋಕಕ್ಕೆ ಎತ್ತಲ್ಪಡಲಿ. Let's sing a song of ನಾವು ಈ worship ಒಂದು unto God. ಹಾಡುತ್ತಾ ದೇವರನ್ನು ಆರಾಧಿಸು. Let's pour out our spirits before God this morning. ಈ ಒಂದು ಸಂಜೆಯ ಸಮಯದಲ್ಲಿ ನಮ್ಮ ಹೃದಯವನ್ನು ಆತನ ಮುಂದೆ ಚೆಲ್ಲುವ. For a few moments, ಕೆಲವು ಕ್ಷಣಗಳು let's forget who we are. ನೀವು ಯಾರಾಗಿದ್ದೀರ ಅನ್ನುವುದನ್ನು ಮರೆತು ಬಿಡಿ. Let's only recognize the identity of God, the identity of self, the power of God's word in our lives. ನಮ್ಮ ಜೀವಿತದಲ್ಲಿ ಕೇವಲ ದೇವರ ಒಂದು ಗುರುತನ್ನು, ನಾವು ಯಾರಾಗಿದ್ದೇವೆ ಅನ್ನುವಂತ ಗುರುತನ್ನು, ದೇವರ ವಾಕ್ಯದಲ್ಲಿರುವಂತ ಶಕ್ತಿಯನ್ನು ಮಾತ್ರ ನಾವು ಅರ್ಥಕೊಳ್ಳೋಣ ಅಷ್ಟೇ. Come on, ಬನ್ನಿ ಬನ್ನಿ. come on, everybody lift up your hands. ಪ್ರತಿಯೊಬ್ಬರು ಕೈಗೆತ್ತಿ. Even if you are not able to lift up your hands, do it. Tonight the Lord will minister to you. ಈ ರಾತ್ರಿ ನಿಮ್ಮ ಕೈಗಳು ಎತ್ತಕ್ಕಾಗಲಿದ್ರು ಕೂಡ ಪರವಾಗಿಲ್ಲ, ಈಗ ಸಮಯದಲ್ಲಿ ಅದನ್ನು ಮಾಡಿ ಕೈಗೆತ್ತಿರಿ. You may be tired and you are not able to stand. Yes. Just stand up. The Lord is going to heal you tonight. ಈ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ನೀವು ದಣದ ಆಯಾಸಗೊಂಡಿರಬಹುದು, ನಿಂತುಕೊಳ್ಳಿಕ್ಕೆ ಆಗದೆ ಇರಬಹುದು, ಆದ್ರೆ ಎದ್ದೇಳಿ ನೀವು ದೇವರ ಶಕ್ತಿಯಿಂದ ಎದ್ದು ನಿಂತುಕೊಳ್ಳುವಂತೆ ದೇವರು ಮಾಡ್ತಾನೆ, ಕೈ ಎತ್ತುವಂತೆ ಮಾಡ್ತಾನೆ. ಅಪ್ಪ ನಿನ್ನ ಕಾಣುವೆ, ತಂದೆ ನಿನ್ನ ಸ್ತುತಿಸುವೆ, ಯೇಸು ಅಪ್ಪ ನಿನ್ನ ಕಾಣುವೆ, ತಂದೆ ನಿನ್ನ ಸ್ತುತಿಸುವೆ. ಎಲ್ಲರೂ ಸೇರಿ ಯೇಸು ಅಪ್ಪ, ಅಪ್ಪ ನಿನ್ನ ಕಾಣುವೆ, ತಂದೆ ನಿನ್ನ ಸ್ತುತಿಸುವೆ, ಜೀವ ಜಲದ ಬುಗ್ಗೆಯು ನೀನೇ, ಜೀವ ಜಲದ ಬುಗ್ಗೆಯು ನೀನೇ, ನಿನ್ನಲ್ಲಿ ದಾಗೊಂಡೆ,
ಮೋಹಗೊಂಡೆ ಓ ಅಪ್ಪ ನಿನ್ನ ಕಾಣುವೆ ತಂದೆ ನಾನಿನ್ನ ಸ್ತುತಿಸುವೆ ಯೇಸು ಅಪ್ಪ ನಿನ್ನ ಕಾಣುವೆ ಒಳ್ಳೆ ಕುರುಬನು ನೀನಲ್ಲವೋ ಒಳ್ಳೆ ಕುರುಬನು ನೀನಲ್ಲವೋ ನಾನಿನ್ನ ಕುರಿಮಾರಿಯು ಅಯ್ಯ ನಾನಿನ್ನ ಕುರಿಮಾರಿಯು ಯೇಸು ಅಪ್ಪ ನಿನ್ನ ಕಾಣುವೆ ಓ ತಂದೆ ನಾನಿನ್ನ ಸ್ತುತಿಸುವೆ ತಂದೆ ನಾನಿನ್ನ ಸ್ತುತಿಸುವೆ ಯೇಸು ಅಪ್ಪ ನಿನ್ನ ಕಾಣುವೆ. Now I want you to confess the word ಈಗ ನಾನು ಬಯಸುವುದೇನೆಂದರೆ ನಿಮ್ಮ ಬಾಯಿಯಿಂದ ದೇವರ ವಾಕ್ಯವನ್ನು ಅರಿಕೆ in ಮಾಡಿ the presence of God. ಮತ್ತು ದೇವರ ಪ್ರಸನ್ನತೆಯು You need to confess, I am blessed, Lord. ಹೇಳಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತ Come on, say this, Lord, I am blessed. ಹೇಳಿ ಯೇಸುವೇ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I renounce every curse in the name of Jesus. ಪ್ರತಿ ಒಂದು ಶಾಪಗಳನ್ನು ಯೇಸುವಿನ ನಾಮದಲ್ಲಿ ನಾನು ಅಲ್ಲಗೆಳೆಯುತ್ತೇನೆ, ತ್ಯಜಿಸುತ್ತೇನೆ. Come on, say this, Lord, I renounce every curse in Jesus' name. ಹೇಳ್ರಿ, ಪ್ರತಿ ಒಂದು ಶಾಪಗಳನ್ನು ಯೇಸುವಿನ ನಾಮದಲ್ಲಿ ನಾನು ಅಲ್ಲಗೆಳೆದು ನಿರಾಕರಿಸುತ್ತೇನೆ. And I confess I am blessed tonight. ಈ ರಾತ್ರಿ ನಾನು ಅರಿಕೆ ಮಾಡುತ್ತೇನೆ, ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತೇಳಿ. My family is blessed. ನನ್ನ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ. My children are blessed. ನನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ. I am healed, O God. ನಾನು ಇಲ್ಲಿ ದೇವರಿಂದ. Come on. If you are sick tonight, come on, say this with all your heart. I am healed in Jesus' name. ನೀವು ಈ ರಾತ್ರಿಯಲ್ಲಿ ಕಾಯಿಲೆಯಲ್ಲಿದ್ರೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಗುಣವಾಗಿದ್ದೇನೆ. Come on, say it. I am healed in the name of Jesus. ಯೇಸುವಿನ ನಾಮದಲ್ಲಿ ಈ ರಾತ್ರಿ ಗುಣವಾಗಿದ್ದೇನೆ. Every sickness, I renounce it in Jesus' name. ಎಲ್ಲಾ ರೀತಿಯ ಕಾಯಿಲೆ ಯೇಸುವಿನ ನಾಮದಲ್ಲಿ ನಿನ್ನನ್ನು ನಿರಾಕರಿಸುತ್ತೇನೆ. Come on, say it. ಎಲ್ಲರೂ ಹೇಳಿ, I renounce every sickness. I am healed in Jesus' name. ಪ್ರತಿ ಒಂದು ನನ್ನ ದೇಹದ ಮೇಲೆ ಪ್ರಯತ್ನಿಸುವಂತ ರೋಗವನ್ನು ಯೇಸುವಿನ ನಾಮದಲ್ಲಿ ನಾನು ತ್ಯಜಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಹೊಂದುತ್ತೇನೆ. Come on, now say this. ಈಗ ಹೇಳಿ, I renounce every lack in my house, in my family, in the name of Jesus, and I speak, I confess abundance in Jesus' name. ಹೇಳ್ರಿ, ನನ್ನಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ಬರುವ ಪ್ರಯತ್ನಿಸುವಂತ ಪ್ರತಿಯೊಂದು ಕೊರತೆಯನ್ನು ಯೇಸುವಿನ ನಾಮದಲ್ಲಿ ಅದನ್ನು ನಿರಾಕರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಸಮೃದ್ಧಿಯನ್ನು ಘೋಷಿಸುತ್ತೇನೆ. I renounce every joblessness in the name of Jesus. ನಿರುದ್ಯೋಗತನವನ್ನು ಯೇಸುವಿನ ನಾಮದಲ್ಲಿ ನಾನು ನಿರಾಕರಿಸುತ್ತೇನೆ. I shall not be empty, but I shall always be filled, O God. ಹೇಳ್ರಿ, ನಾನು ಎಷ್ಟು ಮಾತ್ರಕ್ಕೂ ಖಾಲಿ ಆಗಲ್ಲ, ಖಾಲಿ ಅನುಭವದಲ್ಲಿ ಇರಲ್ಲ. ಯಾವಾಗಲೂ ದೇವರಿಂದ, ದೇವರಾತ್ಮನಿಂದ, ವಾಕ್ಯದಿಂದ ತುಂಬಲ್ಪಡ್ತೇನೆ. ಎಸ್, You believe it? ನೀವು ಇದನ್ನು ನಂಬ್ತಿರೋ? You believe it? Say, Lord, I know you will perform your word. ನೀವು ನಂಬುವುದಾದ್ರೆ ಹೇಳಿ, ದೇವರೇ ನನಗೆ ಗೊತ್ತು ನಿನ್ನ ಮಾತುಗಳನ್ನು ನನ್ನ ಜೀವಿತದಲ್ಲಿ ನೆರವೇರಿಸುವವನು. Now say this. ಈಗ ಇದನ್ನು ಹೇಳಿ, You said it, O God. ದೇವರೇ ನೀನು ಹೇಳಿದ್ದಿ, I believe it. ನಾನು ಅದನ್ನು ನಂಬಿದ್ದೇನೆ. That settles it. ಅದು ಶಾಶ್ವತಕ್ಕೂ ಸ್ಥಾಪಿಸಲ್ಪಟ್ಟಿದೆ. Amen. ಆಮೆನ್. I will no more look back, O God. ದೇವರೇ ನಾನು ಎಷ್ಟು ಮಾತ್ರಕ್ಕೂ ಹಿಂತಿರುಗಿ ನೋಡಲ್ಲ, But I will look forward that you would perform your word. ಅಪ್ಪ ನಿನ್ನ ವಾಕ್ಯವನ್ನು ನೆರವೇರಿಸುವುದಕ್ಕಿರುವಂತ ನಿನ್ನ ಕಡೆಗೆ ಮಾತ್ರ ಮುಂದೆ ನೋಡಿ ನಡೆಯುತ್ತೇನೆ. Amen. ಆಮೆನ್. Amen. Amen. Come on, shout aloud, amen. ಕೂಗಿ ಹೇಳಿ ಆಮೆನ್. Give the Lord a loud clap offering this morning, this ಈ evening. ಸಂಧ್ಯಾ ಸಮಯದಲ್ಲಿ ಕರ್ತನಿಗೆ ಜೋರಾದ ಚಪ್ಪಾಳೆ ತಟ್ಟಿ, A loud clap offering, I said. ದೊಡ್ಡ ಶಬ್ದದ ಚಪ್ಪಾಳೆ. Look to your neighbor. ನಿನ್ನ ಪಕ್ಕದವರ ಕಡೆ ನೋಡಿ, Do like this. ಈ ರೀತಿ ಮಾಡಿ.
I am blessed tonight. ಈ ರಾತ್ರಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Amen. Amen. Tell them I am blessed tonight. ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. ಈ ಸಮಯದಲ್ಲಿ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳೋಣ. ಈ ಸಮಯದಲ್ಲಿ ಈ ಒಂದು ಹಾಡನ್ನು ಆಡ್ತಿರುವಾಗ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ಗಮನಿಸಿ, ನಾಳೆ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಫೆಬ್ರವರಿ ತಿಂಗಳ ವೀಕ್ ಆಫ್ ಪ್ರೇಯರ್ ವಾರದ ಪ್ರಾರ್ಥನೆ ಇರ್ತದೆ. ಪ್ರತಿದಿನ ಸಂಜೆ 7 ಗಂಟೆಗೆ ಎಲ್ಲಾ ಸಭಿಕರು ಸೇರಿ ಬರಬೇಕಾಗಿ ಕೇಳ್ಕೊಳ್ತೇವೆ. ಇದು ಮುಖ್ಯವಾದ ಪ್ರಕಟಣೆ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನ ತಂಗಿಸುತ್ತಾನೆ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಒಂದು ನಿಮಿಷ, ಈಗ ಡ್ರಮ್ಸ್ ಇಲ್ಲ ನಮಗೆ, ನೀವೇ ನಮಗೆ ಒಂದು ರಿದಮ್ ಆಗ್ಬೇಕು. ಆಗ್ತೀರಾ? ಚಪ್ಪಾಳೆ, ದೇವ್ರು ಕೊಟ್ಟಂತ ಒಂದು ಚಪ್ಪಾಳೆ, ಅದು ಈಗ ನಮ್ಗೆ ರಿದಮ್ ಆಗಿ ಬರ್ಲಿಕ್ಕಿದೆ. ಆಮೇನ್, ಬರ್ತದಾ? ನಂಬಬಹುದಾ? ಗಟ್ಟಿಯಾಗಿ, ಯೆಹೋವ ನನ್ನ ಕೃಪ. ವೆರಿ ಗುಡ್, ಗಟ್ಟಿಯಾಗಿ. ಕೊರತೆಯು ನನಗಿಲ್ಲ. ಇನ್ನು ಗಟ್ಟಿಯಾಗಿ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಾಡಿ, ಯೆಹೋವ ನನ್ನ ಕೃಪ. ಇನ್ನು ಗಟ್ಟಿಯಾಗಿ. ಕೊರತೆಯು ನನಗಿಲ್ಲ, ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಕಾರ್ಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು ಯೇಸು ನನ್ನನ್ನು ಕರುಣೆಯಿಂದ ಬಸಿದ. ಹೌದು, ಕಾರ್ಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು ಯೇಸು ನನ್ನನ್ನು ಕರುಣೆಯಿಂದ ಬಸಿದ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾರೆ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾರೆ. ತಲೆಗೆ ತೈಲದಿಂದ ಅಭಿಷೇಕ ಮಾಡಿ ನನ್ನ ಹೃದಯವು ತುಂಬಿ ಬೋರಸುವುದು. ತಲೆಗೆ ತೈಲದಿಂದ ಅಭಿಷೇಕ ಮಾಡಿ ನನ್ನ ಹೃದಯವು ತುಂಬಿ ಬೋರಸುವುದು. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ವೈರಿಗಳ ಮುಂದೆ ಪ್ರೇಮದ ಉತ್ತರವು ಪ್ರಭು ಸಿದ್ಧ ಮಾಡಲು ಪರವಶನಾಗುವೆನು. ವೈರಿಗಳ ಮುಂದೆ ಪ್ರೇಮದ ಔತಣವು ಪ್ರಭು ಸಿದ್ಧ ಮಾಡಲು ಪರವಶನಾಗುವೆನು. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ.
ಹಸಿರು ಗವಾಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ, ನನ್ನನ್ನು ತಂಗಿಸುತ್ತಾನೆ. ನಾವೆಲ್ಲರೂ ಕೂಡ ಇರುವಂತ ಜಾಗದಲ್ಲಿ ಕಣ್ಣುಗಳು ಮುಚ್ಚಿಕೊಳ್ಳುವ. ತೆಗೆಯಲ್ಪಟ್ಟ